ನಾ ಹೇಳಿಲ್ಲ ಹಿಂಗೆ ಬರಬೇಕು. ಹಲೋ, ಹಲೋ, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸಾಧನಕೇರಿ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆಯವರು ಸಾಹಿತ್ಯದ ಸಂಭ್ರಮವನ್ನು ಬಹುಶಃ ಇತ್ತೀಚೆಗೆ ಆಚರಿಸ್ತಾ ಇದ್ದೀವಿ. ಅದು ಕುವೆಂಪು ಅನ್ನುವ ಹೆಸರು ಜೊತೆಗೆ ಇಡೀ ಕುವೆಂಪು ಅವರ ಸಾಹಿತ್ಯದ ಸಾಮಗ್ರಿಯನ್ನು ಇಟ್ಟುಕೊಂಡು ಕುವೆಂಪು ಅವರ ಬರವಣಿಗೆ ಮತ್ತು ಬದುಕನ್ನು ಇಟ್ಟುಕೊಂಡು ನಾವೆಲ್ಲ ಸಂಭ್ರಮಿಸ್ಕೊಳ್ತಾ ಇದ್ದೇವೆ. ಗೆಳೆಯರೆ, ನನ್ನ ಹೆಸರು ಡಾಕ್ಟರ್ ಶ್ರೀಪತಿ ಹಳಗುಂದ ಅಂತ ಹೇಳಿ. ನಾನು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನವನು. ಇದೇ ತಾಲೂಕಿನ ರಿಪ್ಪನ್ಪೇಟೆ ಅನ್ನುವ ಹೋಬಳಿಯಲ್ಲಿರುವ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡದ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಇತ್ತೀಚೆಗೆ ಸುಮಾರು 8-10 ದಿನಗಳಿಂದ ಕುವೆಂಪು ಅವರ ಮೇಲೆ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಮಾತನಾಡುವುದನ್ನು ನೋಡ್ತಾ ಇದ್ದೇನೆ. ಆ ಮೂಲಕ ನನಗೆ ಪರಿಚಯ ಆಗದ ಕುವೆಂಪುವನ್ನು ಮತ್ತೆ ಮತ್ತೆ ಪರಿಚಯಿಸಿಕೊಳ್ತಿದ್ದೇನೆ. ಆ ಕಾರಣಕ್ಕೆ ಇದುವರೆಗೂ ಮಾತಾಡಿದ ನನ್ನೆಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ ಧನ್ಯವಾದಗಳು. ಗೆಳೆಯರೆ, ವಸು ಮೇಡಮ್ ಕೇಳ್ತಾ ಇದೆಯಲ್ಲ? ಹಲೋ, ಬಹುಶಃ ಕೇಳ್ತಾ ಇದೆ ಅಂದ್ಕೊಂಡಿದ್ದೀನಿ ಮೇಡಮ್. ಸುಮಾರು 20 ವರ್ಷಗಳಿಂದ ಕನ್ನಡದ ಮೇಷ್ಟ್ರಾಗಿ, ಅದಕ್ಕೂ ಒಂದು 5 ವರ್ಷದ ಜಾಸ್ತಿಯಾಗಿ ಕನ್ನಡದ ವಿದ್ಯಾರ್ಥಿಯಾಗಿ ಕುವೆಂಪುವನ್ನು ಒಂದಿಷ್ಟು ಓದ್ಕೊಳ್ತಾನೆ ಸಾಹಿತ್ಯ ಅಂದರೆ ಹೀಗಿರಬೇಕು ಅಂತ ಬಂದವರು ನಾವುಗಳೆಲ್ಲ. ಆ ಕಾರಣಕ್ಕೆ ನನಗೆ ಕುವೆಂಪು ಬಗ್ಗೆ ಮಾತನಾಡುವಾಗ 2 ಸವಾಲುಗಳು ಎದುರಾಗ್ತವೆ. ಕುವೆಂಪುವನ್ನು ವೈಭವೀಕರಿಸಿ ಮಾತಾಡಬೇಕು, ಕುವೆಂಪುವನ್ನು ವಾಸ್ತವೀಕರಿಸಿ ಮಾತಾಡಬೇಕು ಅಂತ. ಬಹುಶಃ ಬಹಳ ಜನ ನೀವು ಅನೇಕ ಭಾವಿಸದೇ ಇದ್ದರೆ ಕುವೆಂಪುವನ್ನು ವೈಭವೀಕರಿಸಿ ಮಾತನಾಡುವ ಈ ಹೊತ್ತಿಗೆ ಅವರನ್ನು ವಾಸ್ತವಕ್ಕೆ ತಂದು ಮಾತಾಡೋದು ಬಹಳ ತುರ್ತು ಮತ್ತು ಅವಶ್ಯಕತೆ ಅಂದ್ಕೊಂಡಿದ್ದೀನಿ ಗೆಳೆಯರೆ. ಕಾರಣ, ಒಬ್ಬ ವ್ಯಕ್ತಿಯ ಸಾಹಿತ್ಯವನ್ನು ಮೊದಲು ಆಸ್ವಾದಿಸಬೇಕು, ಆನಂತರ ಅದರ ಬಗ್ಗೆ ಆಲೋಚಿಸಬೇಕು, ಆನಂತರ ಅದನ್ನು ಆರಾಧಿಸಬೇಕು. ನನಗೆಲ್ಲೆಲ್ಲೋ ಭಯ ಒಮ್ಮೊಮ್ಮೆ ಅನಿಸ್ಬಿಡುತ್ತೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಮೂಲಕ ಅರಳಿದ ಸಾಹಿತ್ಯವನ್ನು ಆಸ್ವಾದಿಸದೆ, ಆಲೋಚಿಸದೆ ಆರಾಧಿಸಿ ಬಿಡುವ ಅಪಾಯ ಇದೆ ಅಂದ್ಕೊಂಡಿದ್ದೇನೆ. ಆ ಕಾರಣಕ್ಕೆ ಕುವೆಂಪು ಅವರನ್ನು ನಾವು ಈ ಹಿನ್ನೆಲೆಯಲ್ಲಿ ನೋಡಿಕೊಂಡಾಗ ಮಾತ್ರ ಕುವೆಂಪು ನಿಜವಾದ ಕುವೆಂಪುವಾಗಿ ಪರಿಚಯ ಆಗ್ತಾರೆ ಅನ್ನೋ ಕಾರಣಕ್ಕೆ ನನಗೆ ಆ ಹೆಸರಲ್ಲೇ ಒಂದು ಶಕ್ತಿ ಇದೆ, ಯುಕ್ತಿ ಇದೆ, ಭಕ್ತಿ ಇದೆ ಮತ್ತು ಮುಕ್ತಿ ಇದೆ ಅಂದ್ಕೊಂಡಿದ್ದೇನೆ. ಕುವೆಂಪು ಅದು ಬರೀ ಕುವೆಂಪು ಅಲ್ಲ, ಅಲ್ಲಿ ಇಂಪಿದೆ, ತಂಪಿದೆ, ಕಂಪಿದೆ ಮತ್ತು ಸೊಂಪಾದ ಸಾಹಿತ್ಯ ಇದೆ. ನಾನೇ ಒಮ್ಮೊಮ್ಮೆ ತುಂಬ ಹೊಟ್ಟೆ ಕಿಚ್ಚಾಗಿ ಕುವೆಂಪು ಅವರ ಕಾವ್ಯನಾಮವ ನಮಗೆ ಯಾಕೆ ಬರೋದಿಲ್ಲ ಅಂದ್ಕೊಂಡಿದ್ದಿದೆ. ಯಾಕೆಂದರೆ ಕುಪ್ಪಳಿ ಅನ್ನುವ ಊರಿನ ಮೊದಲ ಅಕ್ಷರ, ಅವರ ತಂದೆಯ ಹೆಸರಿನ ಮೊದಲ ಅಕ್ಷರ ಮತ್ತು ಕುವೆಂಪು ಅವರ ಹೆಸರಿನ ಮೊದಲ ಅಕ್ಷರ ಸೇರಿಸಿದಾಗ ಎಷ್ಟು ಚಂದ ಕುವೆಂಪು ಬರುತ್ತೆ. ನಾನು ಹಾಗೆ ನನ್ನ ಊರಿನ ಮೊದಲ ಅಕ್ಷರ, ನನ್ನ ಅಪ್ಪನ ಮೊದಲ ಅಕ್ಷರ, ಹಾಗೆ ನನ್ನ ಮೊದಲ ಅಕ್ಷರ ಸೇರಿಸ್ಕೊಂಡು ನನಗೆ ನಾನೇ ನಾಚಿಕೆ ಪಟ್ಟು ಅಲ್ಲಿಗೆ ನಿಲ್ಲಿಸಿದ್ದಿದೆ. ಹಾಗಾದರೆ ನಿಜವಾಗಿಯೂ ವರಕವಿ, ಜಗದ ಕವಿ, ಯುಗದ ಕವಿ, ದಾರ್ಶನಿಕ ಎಂದೆಲ್ಲ ಈ ಹೊತ್ತಿಗೆ ಕರೆಸಿಕೊಳ್ಳುವ ಕುವೆಂಪು
ಇಡೀ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ್ರಲ್ಲಿ ಎರಡು ಮಾತಿಲ್ಲ. ಬಹುಶಃ ಹೀಗೆ ಹೇಳ್ತಾನೆ ಅವರನ್ನು ವೈಭವೀಕರಿಸ್ತೀವಿ ಅನ್ನುವ ಸಣ್ಣ ಅನುಮಾನದಲ್ಲೇ ಮಾತಾಡ್ತಾನೆ ಅದನ್ನು ವಾಸ್ತವೀಕರಿಸೋಕ್ಕೆ ಇಳಿಸಬೇಕಾಗಿದೆ. ಗೆಳೆಯರೆ, ಬಹುಶಃ ಕನ್ನಡದ ವಿಲಿಯಂ ವರ್ಡ್ಸ್ವರ್ತ್ ಎಂದು ಕರೆಸಿಕೊಳ್ಳುವ ಕುವೆಂಪು ಇಡೀ ಮಲೆನಾಡಿನ ಕಾಡನ್ನು ಜಗತ್ತಿಗೆ ಪರಿಚಯಿಸ್ತಾರೆ. ಹಾಗಂಥೇಳಿ ಕಾಡು ಆ ಋಣವನ್ನು ಇಟ್ಕೊಳ್ಳಿಲ್ಲ. ಪುನಃ ಕುವೆಂಪು ಅವರನ್ನ ಮತ್ತೆ ಜಗತ್ತಿಗೆ ಪರಿಚಯಿಸುತ್ತೆ. ಅಂದರೆ ಈ ಪ್ರಕೃತಿ ಮತ್ತು ಕುವೆಂಪು ಇವರ ಮಧ್ಯೆ ಒಂದು ಒಳಗೊಳ್ಳುವಿಕೆ ಇದೆಯಲ್ಲ, ಅಥವಾ ಕೊಡುಕೊಳ್ಳುವಿಕೆ ಸಂಬಂಧ ಇದೆಯಲ್ಲ, ಅದು ಬಹಳ ಖುಷಿ ಅನಿಸುತ್ತೆ. ಯಾವ ಕುವೆಂಪು ಇಡೀ ಮಲೆನಾಡಿನ ಪ್ರಕೃತಿಯನ್ನು ಜಗತ್ತಿಗೆ ಪರಿಚಯಿಸ್ತಾರೋ ತಮ್ಮ ಕೃತಿಗಳ ಮೂಲಕ, ಅದೇ ಸಾಹಿತ್ಯ ಅಥವಾ ಅದೇ ಸಾಹಿತ್ಯಕ್ಕೆ ವಸ್ತುವಾಗಿರುವ ಪ್ರಕೃತಿ ಕುವೆಂಪು ಅವ್ರನ್ನೂ ಸಹ ಜಗತ್ತಿಗೆ ಪರಿಚಯಿಸುತ್ತೆ. ಆ ಮೂಲಕ ಅವರು ಒಳಗೊಳ್ಳುವಿಕೆ ಭಾಳ ಖುಷಿ ಅನಿಸುತ್ತೆ. ಗೆಳೆಯರೆ, ನಾನು ಮಾತಾಡ್ತಾ ಇರೋದು ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ. ಸುಮಾರು 1300 ಪುಟ ಇರುವ ಈ ಕೃತಿ ಬಗ್ಗೆ ಮಾತನಾಡುವಾಗಲೇ ಒಂದಿಷ್ಟು ಭಯ ಮತ್ತು ಅಳುಕು ಆರಂಭವಾಯಿತು. ಬಹುಶಃ ಮಧುರೈಯ ಕಾಮರಾಜ ವಿಶ್ವವಿದ್ಯಾನಿಲಯದಲ್ಲಿ ನಾನು MA ಸ್ನಾತಕೋತ್ತರ ಪದವಿ ಓದುವಾಗ ಅಸ್ಪಷ್ಟವಾಗಿ ಓದಿದ್ದು ನೆನಪಿತ್ತು. ಆದರೆ ಒಮ್ಮೆ ಗೆಳೆಯ ಕಲ್ಕಟ್ಟೆ ನಾಗರಾಜರಾವ್ ಮತ್ತು ವಸು ಮೇಡಮ್ ಅವರನ್ನು ದೂರವಾಣಿ ಸಂಪರ್ಕಿಸಿ, ಸರ್ ಈ ಪುಸ್ತಕದ ಮೇಲೆ ಮಾತಾಡಬೇಕು ಅಂದಾಗ ನಾನು ಮಾತಾಡಲಿಕ್ಕಾಗಿಯೇ ಮತ್ತೊಮ್ಮೆ ಓದುವ ಭಾಗ್ಯ ನನ್ನದಾಯಿತು. ಆದರೆ 1300 ಪುಟ ಇರುವ ಈ ಹೊತ್ತಿಗೆಯನ್ನು ಹೊತ್ತುಕೊಂಡು ನೆನಪಿನ ದೋಣಿಯಲ್ಲಿ ಎಷ್ಟು ದೂರ ಸಾಕ್ತೇನೋ ಗೊತ್ತಿಲ್ಲ. ಯಾಕೆಂದರೆ ನನಗೆ ಕೊಟ್ಟ ಸಮಯ 60 ನಿಮಿಷ. ನಾನು ಎಲ್ಲಿಗೆ ಆ ನೆನಪಿನ ದೋಣಿ ಅಥವಾ ಬುತ್ತಿಯನ್ನು ಕೆಳಗಿಳಿಸ್ತೇನೋ ಗೊತ್ತಿಲ್ಲ. ಅಲ್ಲಿವರೆಗೂ ಒಂದಿಷ್ಟು ಮಾತಾಡ್ತೀನಿ ನಿಮ್ಮ ಜೊತೆಗೆ. ಕುವೆಂಪು ಇಡೀ ಕನ್ನಡ ಸಾಹಿತ್ಯದ ಎಲ್ಲ ಆಯಾಮಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಂಡವರು. ಹಾಗಂತೇಳಿ ಕುವೆಂಪುಗೆ ಸಾಹಿತ್ಯದ ಲೋಕ ಅಷ್ಟೊಂದು ಸರಾಗವಾಗಿ ಇರಲಿಲ್ಲ. ಮಲೆನಾಡಿನ ಒಂದು ಹಳ್ಳಿಯಲ್ಲಿ ಹುಟ್ಟಿದ ಕುವೆಂಪು ಮೈಸೂರಿಗೆ ಹೋಗಿ ಆ ಮೂಲಕ ಇಡೀ ಸಾಹಿತ್ಯ ಲೋಕವನ್ನು ಪ್ರವೇಶಿಸಿ, ಅಷ್ಟೇ ಅಲ್ಲ, ಸಾಹಿತ್ಯ ಲೋಕದ ಒಂದಿಷ್ಟು ಹೊಸ ಮೈಲಿಗಲ್ಲಿಗೆ ಸಾಕ್ಷಿ ಆದದ್ದು ಬಹಳ ದೊಡ್ಡ ಇತಿಹಾಸ ಮತ್ತು ಪರಂಪರೆ ಇದೆ. ನಾನು ಅವರ ಆತ್ಮಕಥೆಯನ್ನು ಓದ್ತಾ ಇರುವಾಗ ನನಗೂ 2 ಜಿಜ್ಞಾಸೆಗಳು ಕಾಡ್ತಾ ಬಂತು. ಈ ಆತ್ಮಕಥೆ ಬರೆಯುವಾಗ ಪ್ರಜ್ಞಾಪೂರ್ವಕವಾಗಿ ಬರೀಬೇಕು ಅಥವಾ ಒಮ್ಮೊಮ್ಮೆ ಅಪ್ರಜ್ಞಾಪೂರ್ವಕವಾಗಿ ನಾನು ನನ್ನ ಒಳಗಿನ ವೇದನೆಯನ್ನು, ಸಂವೇದನೆಗಳನ್ನು ನಿವೇದಿಸಿಕೊಳ್ಬೇಕಾ ಅಂಥೇಳಿ. ಯಾಕೆಂತಂದರೆ ಆತ್ಮಕಥೆಯಲ್ಲಿ ಎಲ್ಲವನ್ನೂ ಸತ್ಯ ಹೇಳಿಬಿಡಬಹುದಾದ ಅವಶ್ಯಕತೆ ಇದೆಯೇ ಅಥವಾ ಅವಕಾಶ ಇದೆಯೇ, ಅಥವಾ ಹೇಳಿದರೆ ನನ್ನನ್ನು ಇದುವರೆಗೂ ನೋಡಿದ ಸಾಹಿತ್ಯ ಅಭಿಮಾನಿಗಳು ಈ ಪುಸ್ತಕ ಓದಿದ ಮೇಲೆ ನನ್ನನ್ನು ಹೇಗೆ ನೋಡಬಹುದು? ನನ್ನ ನಕಾರಾತ್ಮಕ ಸಂಗತಿಗಳನ್ನು ಹೇಳಬೇಕೆ ಅಥವಾ ಸಕಾರಾತ್ಮಕ ಸಂಗತಿಗಳನ್ನು ಮಾತ್ರ ದಾಖಲು ಮಾಡೋದ್ರ ಮೂಲಕ ನನ್ನ ಇನ್ನೊಂದು ಮುಖವನ್ನು ಮಾತ್ರ ಪರಿಚಯ ಮಾಡಿಕೊಳ್ಬೇಕೆ ಅನ್ನುವ ಗೊಂದಲ ಇರುವಾಗಲೇ ಕುವೆಂಪು ಅವರ ಆತ್ಮಕಥೆ ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ. ಅವರು ತಮ್ಮ ಬದುಕಿನಲ್ಲಾದ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಎಲ್ಲ ಸಂಗತಿಗಳನ್ನು ತುಂಬ ಲೀಲಾಜಾಲವಾಗಿ ಹೇಳಿಕೊಳ್ತಾ ಹೋಗ್ತಾರೆ. ಆ ಮೂಲಕ ಆ ಹೊತ್ತಿಗೆ ಸಾಹಿತ್ಯ ಕ್ಷೇತ್ರದ ಪ್ರವೇಶ ಮತ್ತು ಅಲ್ಲಿ ಪ್ರತಿಷ್ಠಾಪಿಸಿಕೊಳ್ಳೋದಿದೆಯಲ್ಲ, ಒಂದು ಸ್ಥಾಪಿತ ವರ್ಗದ ನಡುವೆ ಅದರ ಕಷ್ಟವನ್ನು ಹೇಳಿಕೊಳ್ಳುತ್ತವಾಗಲೇ ಸಾಹಿತ್ಯ ಲೋಕವೂ ಸಹ ಸಾಂಸ್ಕೃತಿಕ ಲೋಕದ ಒಂದು ಭಾಗವಾದರೂ ಅಲ್ಲೂ ಒಂದಿಷ್ಟು ಸಮಸ್ಯೆ ಇದೆ ಅನ್ನುವ ಸತ್ಯವನ್ನು ಬಿಚ್ಚಿಡ್ತಾರೆ. ಆರಂಭದಲ್ಲಿ ಕುವೆಂಪು ತಮ್ಮ ಬಾಲ್ಯದ ಬಗ್ಗೆ ಭಾಳ ಚಂದ ಹೇಳುತ್ತಾರೆ. ಅವರ ತಂದೆ ತಾಯಿಗಳನ್ನು, ಅವರ ಅಜ್ಜ ಮತ್ತು ಅಜ್ಜಿಯಂದರನ್ನು ಪರಿಚಯಿಸಿಕೊಳ್ತಾಳೆ. ಅವರ ಹುಟ್ಟಿದ ದಿನಾಂಕ ಉದಾಹರಣೆ ಡಿಸೆಂಬರ್ 29, 1904 ಅಂತ ಹೇಳಿಕೊಳ್ತಾಳೆ. ಅವರ ತಂದೆಯ ಮದುವೆಯ ದಿನಾಂಕವನ್ನು ಹೇಳಿಕೊಳ್ತಾ ನಮ್ಮ ನಿಧಾನವಾಗಿ ಆತ್ಮಕಥೆಯ ಒಳಗೆ ಪ್ರವೇಶ ಪಡೆಯುವಂತೆ ಮಾಡ್ತಾರೆ. ನಾನು ಇಲ್ಲಿ ಒಂದು 4 ಭಾಗವನ್ನು ಮಾಡ್ಕೊಂಡಿದ್ದೀನಿ ಗೆಳೆಯರೆ. ಯಾಕೆಂದರೆ ಮೊದಲೇ ಹೇಳಿದ ಹಾಗಲೇ ಅಷ್ಟು ದೊಡ್ಡ ಕೃತಿಯನ್ನು ನಾನು ಇಂತಿಷ್ಟು ಸಮಯದಲ್ಲಿ ಹೇಳಿಬಿಡ್ತೀನಿ ಅನ್ನುವ ಸಣ್ಣ ಆತ್ಮವಿಶ್ವಾಸ ಇದ್ದರೂ
ಒಳಗೊಂದು ಅಳುಕಿದೆ ಅನ್ನುವ ಕಾರಣಕ್ಕೆ ಒಪ್ಪಿಕೊಳ್ಳುತ್ತಿದ್ದೇನೆ. ಅವರ ಬಾಲ್ಯದ ಬಗ್ಗೆ, ಅದರ ಮುಂದುವರಿದ ಭಾಗವಾಗಿ ಅವರ ಯೌವನ, ಅವರ ಓದು, ಅವರ ಬರಹ, ಅವರ ದಾಂಪತ್ಯ ಜೀವನ ಮತ್ತು ಅವರ ಸಾಹಿತ್ಯ ಲೋಕ ಇವೆಲ್ಲವನ್ನು ಕಣ್ಣಿಗೆ ಕಟ್ಟು ಹಾಗೆ ಚಿತ್ರಿಸಿದ್ದಾರೆ. ಆರಂಭದಲ್ಲೇ ಕುವೆಂಪು ಹೇಳ್ತಾರೆ, ತೇಲಿ ಸಾಗಲಿ ಆ ಹೊಳೆಯಲ್ಲಿ ನಮ್ಮ ನೆನಪಿನ ದೋಣಿ ಇಲ್ಲಿದೆ, ಚುಕ್ಕಾಣಿ ನೆನಪಿನ ದೋಣಿ ತೇಲಿ 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 ಅಲೆ 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 ಕೀಲಿ ಅಲೆಯುತ್ತಿದೆ ಪೋಲಿ. ಅಂದರೆ ಅವರ ನೆನಪಿನ ದೋಣಿಯನ್ನು ಹಾಕ್ಕೊಳ್ತಾನೆ. ಅವ್ರ ಬದುಕನ್ನು ಬಿಚ್ಚಿಡುವ, ನನಗೆ ಬಹಳ ಇಷ್ಟ ಆಗಿದ್ದು ಅವರ ದಿನಚರಿ ಬರೆಯುವ ಹವ್ಯಾಸ. ಅವರ ದಿನಚರಿಯ ಒಂದು ಭಾಗವಾಗಿ ಅಥವಾ ಆತ್ಮಕಥೆಯ ಒಂದು ಭಾಗವಾಗಿ ಇವತ್ತು ದಿನಚರಿ ಇಲ್ಲಿ ದಾಖಲಾಗಿದೆ. ಇಲ್ಲದೆ ಹೋಗಿದ್ದರೆ ಕುವೆಂಪುಗೆ ಆ ಥರದ ರಸಕ್ಷಣಗಳನ್ನು ಇಂಚಿಂಚಾಗಿ ಸವಿಲಿಕ್ಕಾಗಲಿ, ಸವಿದಿದ್ದನ್ನು ದಾಖಲಿಸಕ್ಕಾಗಲಿ ಆಗ್ತಿರ್ಲಿಲ್ಲ ಅನಿಸುತ್ತೆ. ಆರಂಭದಲ್ಲಿ ಅಲ್ಲಿಗೆ ಪುಟ್ಟಯ್ಯ ನಾಯಕರ ಸಹಕಾರವನ್ನು ಪ್ರಸ್ತಾಪ ಮಾಡ್ತಾರೆ. ಬಹುಶಃ ಆ ಕಾಲಕ್ಕೆ ಬಹಳ ಹಿಂದುಳಿದ ಅಥವಾ ಕುಗ್ರಾಮ ಅಥವಾ ಮೂಲಭೂತ ಸೌಲಭ್ಯಗಳು ಬಹಳ ಹೆಚ್ಚು ಇಲ್ಲದ ಸಂದರ್ಭದಲ್ಲಿಯೇ ಪುಟ್ಟಪ್ಪನಂಥ ಒಬ್ಬ ಬಾಲಕ ಮೈಸೂರನ್ನು ಪ್ರವೇಶಿಸುವಾಗ ಅಥವಾ ಮೈಸೂರನ್ನು ಪ್ರವೇಶಿಸುವ ಮುನ್ನ ಆತ ಶೈಕ್ಷಣಿಕವಾಗಿ ಎದುರಿಸಿದ ಕೆಲವು ಸಮಸ್ಯೆಗಳನ್ನು ನಾವು ನೆನಪು ಮಾಡಿಕೊಳ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ದಿಕ್ಕಿಲ್ಲದವರಿಗೆ ದೇವರೇ ದಿಕ್ಕು ಅನ್ನೋ ಹಾಗೆ ಅಲ್ಲಿಗೆ ಪುಟ್ಟಯ್ಯ ನಾಯಕರ ಸಹಕಾರವನ್ನು ಬಹಳ ಹೃದಯಪೂರ್ವಕವಾಗಿ ಕುವೆಂಪು ನೆನಪಿಸ್ತಾರೆ. ಬಹುಶಃ ಕುವೆಂಪು ಅವರ ದೊಡ್ಡ ಗುಣ ಇದೆ. ಯಾಕೆಂದರೆ ನಾವು ಅವರ ಭಾಳಷ್ಟು ಕೃತಿಗಳ ಆರಂಭದಲ್ಲಿ ನೋಡ್ತೇವೆ. ಗುರು ವೆಂಕಣ್ಣಯ್ಯವ್ರನ್ನ ನೆನೆಸ್ಕೊಳ್ತಾರೆ. ಅಥವಾ ನೀವು ಇಡೀ ನೋಡಿದರೆ ಪ್ರೊಫೆಸರ್ ವಾಡಿಯಾ ಅಂತ ಒಂದು ಪಾತ್ರ ಬರುತ್ತೆ ಈ ನೆನಪಿನ ದೋಣಿಯಲ್ಲಿ, ಅವ್ರು ನೆನೆಸ್ಕೊಳ್ತಾರೆ. ಆಮೇಲೆ ಅವರ ಎಲ್ಲ ಸಾಹಿತ್ಯ ಕೃತಿಗಳಿಗೆ ಪ್ರೇರಣೆಯಾದ ವ್ಯಕ್ತಿಗಳನ್ನು ಇಡೀ ಕೃತಿಯ ಮೂಲಕ ನೆನೆಸ್ಕೊಳ್ತಾ ಹೋಗ್ತಾರೆ. ನಾನು ಆರಂಭದಲ್ಲಿ ಒಂದು ಮಾತು ಓದ್ತಾ ಕುವೆಂಪು ಹೇಳ್ತಾರೆ, ಆ ಕುಪ್ಪಳಿ ಇನ್ನೂ ಇದೆ. ಗಮನಿಸಿ ಗೆಳೆಯರೆ, ಆ ಕುಪ್ಪಳಿ ಇನ್ನೂ ಇದೆ, ಆ ಹಿರೇಕೊಡಿಗೆ ಇಲ್ಲ. ಒಂದು ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಹಾಕ್ತಾರೆ. ಆ ಕುಪ್ಪಳಿ ಇನ್ನೂ ಇದೆ, ಹಿರೇಕೊಡಿಗೆ ಇಲ್ಲ ಅಂತ. ಆ ಕುಪ್ಪಳಿ ಕುವೆಂಪು ಅವರ ಮನೆ. ಹಿರೇಕೊಡುಗೆ ಇದೆಯಲ್ಲ, ಯಾವ ಕುವೆಂಪುವನ್ನು ಈ ಜಗತ್ತಿಗೆ ಕೊಡ್ತಲ್ಲ ಆ ನೆಲವೇ ಹಿರೇಕೊಡುಗೆ. ಅಂದರೆ ಸಾಮಾನ್ಯವಾಗಿ ತಾಯಂದರು ಹೆರಿಗೆಗೆ ತಮ್ಮ ತಾಯಿ ಮನೆಗೆ ಹೋಗ್ತಾರೆ. ಕುವೆಂಪು ಅವರ ತಾಯಿಯ ತವರು ಮನೆ ಹಿರೇಕೊಡುಗೆ. ಕುಪ್ಪಳಿ ಈಗಲೂ ಬಹಳ ಚೆನ್ನಾಗಿದೆ, ಆದರೆ ಹಿರೇಕೊಡುಗೆ ಇಲ್ಲ. ಮುಂದುವರೆದು ಹೇಳ್ತಾರೆ, ಭಟ್ಟರೊಬ್ಬರ ದನದ ಕೊಟ್ಟಿಗೆಯ ಗೊಬ್ಬರದ ಗುಂಡಿಯಾಗಿದೆ. ಯಾವ ವಿಶ್ವಕವಿ ಅಂತ ಕೇಳ್ತಿರೋ ಆ ವಿಶ್ವಕವಿ ಹುಟ್ಟಿದ ಆ ನೆಲ ಇವತ್ತು ಭಟ್ಟರೊಬ್ಬರ ದನದ ಕೊಟ್ಟಿಗೆಯ ಗೊಬ್ಬರದ ಗುಂಡಿಯಾಗಿದೆ. ಬಹಳ ನೋವಾಗುತ್ತೆ. ಅಂದರೆ ತಾನು ಹುಟ್ಟಿದ ನೆಲ ಇವತ್ತು ಹೀಗಾಗಿದೆ. ಅದು ಪರಿವರ್ತನೆ ಜಗದ ನಿಯಮ ಅಂದುಕೊಂಡ್ರೂ ಸಹ ಕುವೆಂಪು ಅವರ ನೋವು ಅಲ್ಲಿ ಅರ್ಥ ಆಗುತ್ತೆ. ಮುಂದುವರೆದ ಕುವೆಂಪು ಪುಟ 2ರಲ್ಲಿ ಅಂದರೆ ಆರಂಭದಲ್ಲಿ ಹೇಳ್ತಾರೆ, ಮಲೆ ಮತ್ತು ಕವಿಶೈಲ ನನ್ನ 2 ಶ್ವಾಸಕೋಶಗಳು ಅಂತೇಳಿ. ಮಲೆ ಮತ್ತು ಕವಿಶೈಲ, ಪರ್ವತ ಮತ್ತು ಕವಿಶೈಲ. ಕುವೆಂಪು ಅವರ ಸುಮಾರು 60ಕ್ಕೂ ಹೆಚ್ಚು ಕೃತಿಗಳ ಅಧ್ಯಯನ ಮಾಡ್ತಾ ಹೋದರೆ ಬಹುಶಃ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಡತಿನ ಪ್ರಧಾನವಾಗಿಟ್ಕೊಂಡು ನೋಡೋದಾದರೆ ಈ ಮಲೆ ಅಂದರೆ ಪರ್ವತ ಮತ್ತು ಕವಿಶೈಲ ಹಲವು ಬರವಣಿಗೆಗೆ ಸಾಕ್ಷಿಯಾಗಿದೆ. ಆ ಕಾರಣಕ್ಕೆ ಅವೆರಡು ನನ್ನ 2 ಶ್ವಾಸಕೋಶಗಳು ಅಂಥೇಳಿ ಭಾವಿಸ್ತಾರೆ. ಅವರ ಇಡೀ ಕುಟುಂಬವನ್ನು ಪರಿಚಯಿಸುವಾಗ ಅವರ ಕುಟುಂಬದ ಎಲ್ಲ ಸದಸ್ಯರನ್ನು ಅವರು ಪರಿಚಯಿಸ್ಕೊಳ್ತಾರೆ. ಬಹುಶಃ ಇಲ್ಲಿ ಅವರ ಹೆಸರನ್ನು ಪ್ರಸ್ತಾಪ ಮಾಡಲಿಕ್ಕೆ ಆಗದೇ ಇದ್ದರೂ ಹೆಂಗಸರ ಸಂಖ್ಯೆ ಗಂಡಸರ 3ರಷ್ಟು ಅಂತ ಬರೀತಾರೆ. ಹೆಂಗಸರ ಸಂಖ್ಯೆ ಅವರ ಮನೆಯಲ್ಲಿ ಗಂಡಸರ 3ರಷ್ಟಿತ್ತು ಅಂತ. ಬಹುಶಃ ಮಾತೃಪ್ರಧಾನ ಹಿನ್ನೆಲೆಯಲ್ಲಿ ಮಾತಾಡ್ತಾ ಅಥವಾ ಅವತ್ತಿನ ಜನಸಂಖ್ಯೆಯಲ್ಲಿ ನನ್ನ ಮನೆ ಹೀಗಿತ್ತು ಅನ್ನುವ ಕಾರಣಕ್ಕೆ ಪರಿಚಯಿಸ್ತಾರೆ. ಮುಂದುವರೆದ ಕುವೆಂಪು
ಭಾಳ ಚೆನ್ನಾಗಿ ಒಂದು ಸವಾಲನ್ನು ಸ್ವೀಕರಿಸ್ತಾರೆ. ಇದೆಲ್ಲಿಯ ಹಾಳು ಶನಿವಾರ ಅಂತ. ನಾನು ಈ ಭಾಗದವನೇ ಆಗಿ ನಮ್ಮಲ್ಲಿ ಶನಿವಾರ ಒಂದು ಸಣ್ಣದೊಂದು ಹಾಸ್ಯ ಇದೆ. ನಾವು ಭಾನುವಾರದಿಂದ ಶುಕ್ರವಾರದ ತನಕ ಯಾವ್ಯಾವುದೋ ಜಾತಿಗಳಾಗಿರ್ತೀವಿ, ಶನಿವಾರ ನಾವು ಬ್ರಾಹ್ಮಣರಿಗಿಂತ ಬಿಗಿಯಾಗಿರ್ತೀವಿ ಅಂತ. ಅಂದರೆ ಶನಿವಾರ ಈ ಸ್ನಾನಗಳು, ಮಡಿ, ಮೈಲಿಗೆ, ಆಹಾರ ಸಂಸ್ಕೃತಿ, ಆಚಾರ ಸಂಸ್ಕೃತಿ ಎಲ್ಲ ಬಡಿದೆಬ್ಬಿಸ್ಬಿಡ್ತಾವೆ ನಮ್ಮನ್ನು. ಅದೊಂದು ಶನಿವಾರ ಮಾತ್ರ. ಮತ್ತು ಭಾನುವಾರ ಮತ್ತು ಯಥಾ ಪ್ರಕಾರ ನಾವು ನಮ್ಮ ಜಾತಿಯವರೇ. ಅಂದರೆ ಬ್ರಾಹ್ಮಣ್ಯ ಅಂದರೆ ಇಲ್ಲಿ ಜಾತಿ ಅಲ್ಲ, ಬ್ರಾಹ್ಮಣ್ಯ ಅಂದರೆ ನಮ್ಮ ಶುದ್ಧೀಕರಣ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಹಾಗಾಗಿ ಬ್ರಹ್ಮತ್ವವನ್ನು ಮೈ ಮೇಲೆ ಎಳೆದುಕೊಟ್ಬಿಡ್ತೀವಿ ಅವತ್ತೊಂದು ದಿವಸ ಅಂತ. ಕುವೆಂಪು ಮಾತಾಡ್ತಾ ಹೇಳ್ತಾರೆ, ಇದೆಲ್ಲಿಯ ಹಾಳು ಶನಿವಾರ ಅಂತ. ಅಂದರೆ ಪ್ರತಿ ವಾರದಲ್ಲಿ ಪ್ರತಿ ದಿವಸವೂ ಏನಾದರೂ ತಿನ್ನಲಿಕ್ಕೆ ಇರ್ತಿತ್ತು. ಅಂದರೆ ನಮ್ಮ ಕಡೆ ಕುವೆಂಪು ಅವರೇ ಹೇಳಿದಾಗೆ ಹೊಲಸು ಅಂತ. ಹೊಲಸು ಅಂದರೆ ಕೆಟ್ಟದ್ದಲ್ಲ, ಇಲ್ಲಿ ಮಾಂಸಾಹಾರವನ್ನು ಹೊಲಸು ಅಂತ ಕರೀತಾರೆ. ಬಹುಶಃ ಈಗಲೂ ಆ ಸಂಪ್ರದಾಯ ಇದೆ ನಮ್ಮಲ್ಲಿ. ಹೊಲಸು ಅಂದರೆ ಅದಕ್ಕೆ ಕಡುಮಾಡಲು ಹಿತ್ತಲು ಕಡೆಯಲು ಒಂದು ಒಲೆ ಇರುತ್ತೆ, ಅದಕ್ಕೆ ಅದರದೇ ಆದ ಒಂದು ಪಾತ್ರೆ ಇರುತ್ತೆ. ಎಷ್ಟು ನಂಬಿಕೆ ಅಂದರೆ ಅಲ್ಲಿ ಉಂಡು ಜಗಲಿ ಬರ್ತೀವಿ, ಅಂದರೆ ಜಗಲಿಲಿ ಉಣ್ಣುವಂಗಿಲ್ಲ, ಅಲ್ಲಿ ಉಂಡು ಬಿಟ್ಟರೆ ಮುಗೀತು. ಉಂಡು ಜಗಲಿ ಬರ್ಬೋದು, ಅದು ಹೊಟ್ಟೆಲಿದೆ, ಆದರೆ ಮನಸ್ಸಲ್ಲಿ ಇರಲ್ಲ ಅನ್ನುವ ಕಾರಣಕ್ಕೆ ಕುವೆಂಪು ಅವರಿಗೆ ಈ ಶನಿವಾರಗಳು ಬಹಳ ದೊಡ್ಡ ಸಮಸ್ಯೆ ಮಾಡಿಬಿಡುತ್ತೆ. ಆದರೂ ಬಹಳ ಕಷ್ಟಪಟ್ಟು ಅವರು ಶನಿವಾರದಂದು ಮಾಂಸವಾರ ತ್ಯಜಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಒಮ್ಮೆ ಗೆಳೆಯರನ್ನೆಲ್ಲ ಕೂಡಿ ಪ್ರಯತ್ನಪಟ್ಟು ಭಾಳ ಒಳ್ಳೆಯ ಹಾಸ್ಯ ಸಂಗತಿ ಇದೆ. ಗೆಳೆಯರಿಗೆಲ್ಲ ಹೇಳ್ತಾರೆ, ಎಲ್ಲ ಸೇರಿ ನಾವು ಮಾಂಸಾಹಾರವನ್ನು ತ್ಯಜಿಸಬೇಕು ಅಂತ. ಭಾಳ ಜನ ಹುಡುಗರೆಲ್ಲ ಸೇರಿ ಒಪ್ಪಿಕೊಳ್ತಾರೆ. ಬಹುಶಃ ಅದಾಗಿ ಸ್ವಲ್ಪ ದಿವಸಕ್ಕೆ ನಮ್ಮಲ್ಲಿ ಜಗಣಿ ಗುಡಿಸೋ ಮನೆ ಅಂತ ಕರಿತೀವಿ, ಸತ್ತು 15 ದಿವಸಕ್ಕೆ ಒಂದು ಊಟದ ಮನೆ ಏರ್ಪಡಿಸ್ಕೊಳ್ತಾರೆ. ಆ ಊಟದ ಮನೆ ಇವರು ತೊಟ್ಟ ಶಪಥಕ್ಕೆ ಅದು ಸವಾಲಾಗಿ ಸ್ವೀಕಾರ ಆಗಿಬಿಡುತ್ತೆ. ಆಗಿನ್ನೂ ಹುಡುಗಾಟಿಕೆ ವಯಸ್ಸಲ್ಲಿರುವ ಕುವೆಂಪು ಆದಿಯಾಗಿ ಒಂದಿಷ್ಟು ಹುಡುಗರು ಶಪಥ ಮಾಡ್ತಾರೆ, ಪುಟ್ಟಪ್ಪ ಹೇಳಿದಾನೆ ಇವತ್ತು ಯಾವ ಕಾರಣಕ್ಕೂ ಮಾಂಸಾಹಾರವನ್ನು ನಾವು ಸ್ವೀಕರಿಸಬಾರ್ದು ಅಂತ. ಪಂಕ್ತಿ ಮೇಲೆ ಕೂತಿದ್ದಾರೆ. ಹೀಗೆ ಎಲ್ಲರೂ ಬಡಿಸ್ತಾ ಬಂದಾಗ ಕಡುಬು ಹಾಕಿದ್ದಾರೆ. ಬಹುಶಃ ಮಲೆನಾಡಿನ ಪ್ರಧಾನ ಪದಾರ್ಥ ಕಡುಬು ಹಾಕಿದ್ದಾರೆ. ಕಡುಬನ್ನು ಚೆನ್ನಾಗಿ ನುರ್ಕೊಂಡಿದ್ದಾರೆ, ಅಂದರೆ ಪುಡಿ ಮಾಡ್ಕೊಂಡಿದ್ದಾರೆ. ಸರಿ, ಸಾರು ಬರ್ತಾ ಇದೆ. ಮಾಂಸಾಹಾರದ ಘಮಗುಡುವಿಕೆ ಮೂಗಿ ಈಗಾಗಲೇ ಬಂದುಬಿಟ್ಟಿದೆ. ಕುವೆಂಪು ಆದಿಯಾಗಿ ಎಲ್ಲರೂ ಕೈ ಅಡ್ಡ ಹಾಕಿಬಿಟ್ಟಿದ್ದಾರೆ. ದೊಡ್ಡವರಿಗೆಲ್ಲ ಆಶ್ಚರ್ಯ, ಅಯ್ಯೋ ಹುಡುಗರು ಯಾಕೆ ಮಾಂಸಾಹಾರ ತಗೋತಿಲ್ಲ, ಅವರಿಗೆ ತುಪ್ಪ ಬೆಲ್ಲ ತನ್ನಿ ಅಂತ ಹೇಳ್ತಾರೆ. ಭಾಳ ಜನರಿಗೆ ಖುಷಿ ಆಗುತ್ತೆ. ಆದರೆ ಆಶ್ಚರ್ಯ ಅಂದರೆ ಆ ಪಂಕ್ತಿಯಲ್ಲಿ ಕೂತ ಹುಡುಗ ಒಬ್ಬ ಕಣ್ಣೀರು ಹಾಕ್ತಾ ಇದ್ದಾನೆ. ಯಾಕೆ ಅಂದರೆ ಅಯ್ಯೋಯ್ಯೋ ಈ ಪುಟ್ಟಪ್ಪನ ಜೊತೆ ಸೇರಿಕೊಂಡು ನಾವು ಶಪಥ ಮಾಡಿ ತುಪ್ಪ ಬೆಲ್ಲ ತಿನ್ನಂಗೆ ಆಗ್ಬಿಡ್ತಲ್ಲ, ಈ ಕಡುಬಿನ ಮೇಲೆ ಸಾರು ಬೀಳಲ್ಲ ಅಂತ ಅಳ್ತಾ ಇದ್ದಾನೆ. ಭಾಳ ಚೆನ್ನಾಗಿ ದಾಖಲಿಸ್ತಾರೆ. ಕೊನೆಗೆ ಅವರಮ್ಮ ಅವನು ಎಬ್ಸ್ಕೊಂಡು ಹೋಗಿ ಒಳಗೆ ಕರ್ಕೊಂಡು ಹೋಗಿ ಕಡುಬಿನ ಮೇಲೆ ಮಾಂಸಾಹಾರವನ್ನು ಹಾಕಿ ಊಟ ಇಕ್ತಾಳೆ. ಅಲ್ಲಿಗೆ ಒಬ್ಬನ ಶಪಥ ನಿರ್ನಾಮ ಆಗುತ್ತೆ. ಅಂದರೆ ಈ ಹೇಳ್ತಾನೆ ಈ ಒಂದು ವಯಸ್ಸಲ್ಲಿ ಶಪಥವನ್ನು ಈಡೇರಿಸೋದು ಎಷ್ಟು ಕಷ್ಟ ಅಂತ ಅದನ್ನು ದಾಖಲಿಸ್ತಾರೆ ಕುವೆಂಪು. ಅವರ ಆತ್ಮದ ಕಥೆಯಲ್ಲಿ ಶಿಕಾರಿಯ ಪ್ರಸ್ತಾಪ ಭಾಳ ಬರುತ್ತೆ ಗೆಳೆಯರೆ. ಬಹುಶಃ ಮಲೆನಾಡಿನ ಒಂದು ಭಾಗವಾಗಿರುವ ಶಿಕಾರಿಯ ಅಥವಾ ಶಿಕಾರಿಯನ್ನು ಒಂದು ಸಂಸ್ಕೃತಿ ಅಂತ ಪರಿಭಾವಿಸಿದ ಆ ಹೊತ್ತಿಗೆ ಭಾಳ ಸ್ವತಃ ಕುವೆಂಪು ಅವರೇ ಒಬ್ಬ ಈಡುಗಾರನಾಗಿ ಶಿಕಾರಿಯನ್ನು ಭಾಳ ಚೆನ್ನಾಗಿ ಮಾಡುವವರಾಗಿ ಅದು ವರ್ಣಿಸ್ತಾರೆ. ಬಹುಶಃ ಈ ಹೊತ್ತಿಗೆ ನಾನು ಅದರ ಪ್ರಸ್ತಾಪವನ್ನು ಮಾಡಲಿಕ್ಕೆ ಹೋದರೆ ಸಮಯದ ಅಭಾವ ಅಂದ್ಕೊಂಡಿದ್ದೇನೆ. ನನಗೆ ವತ್ಸಲ ಮೇಡಮ್ ಹೇಳುತ್ತಾ, ನೀವು ಪೇಜ್ ನಂಬರನ್ನು ಹೇಳಬೇಕು ಸಾರ್ ಅಂತ ಒಂದು ಮಾತು ಹೇಳಿದರು. ಅದು ಯಾವ ಕಾರಣಕ್ಕೆ ಅಂತ ಈಗ ಗೊತ್ತಾಗ್ತಿದೆ. ಯಾಕೆಂದರೆ ಕುವೆಂಪು ಅವ್ರನ್ನ ಆಸ್ವಾದಿಸದೆ, ಆಲೋಚಿಸದೆ ಆರಾಧಿಸುವ ನಮ್ಮಂಥ ಮೇಷ್ಟ್ರು ಇರುವಾಗ ಈ ಮೇಷ್ಟ್ರು ಎಲ್ಲೋ ಆ ಪುಸ್ತಕವನ್ನು ಓದದೆಯೇ ಮಾತಾಡಿಬಿಡ್ತಾರೆ ಅನ್ನುವ ಸಣ್ಣ ಭಯದಲ್ಲಿ ನೀವು ಪುಟ ಸಂಖ್ಯೆಯನ್ನು ದಾಖಲಿಸಿ ಅಂತ ಹೇಳಿದರು. ಹಾಗಾಗಿ ನನಗೆ ಆ ಪುಟ ಸಂಖ್ಯೆ ನೆನಪಿದೆ. ಅವರು ಪುಟ 24ರಲ್ಲಿ ಅವರ ಶಿಕಾರಿಯ ವರ್ಣನೆ ಬರುತ್ತೆ. ಜೊತೆಗೆ ಅಲ್ಲಿಯ ನಾಯಿ ಹೆಸರು ಡೂಲಿ. ಶಿಕಾರಿಯ ಸಂದರ್ಭದಲ್ಲಿ ಕೆಲವೊಮ್ಮೆ ನಮಗೆ ಬೇಕಾದ ಪ್ರಾಣಿಯನ್ನು ಹೊಡಿಬೇಕು ಅಂತ ಹೋದಾಗ ನಮ್ಮನೆ ಪ್ರಾಣಿಗಳೇ ಬಲಿಯಾದ ಭಾಳಷ್ಟು ಉದಾಹರಣೆಗಳಿದೆ. ಹೀಗಿರುವಾಗ ಅಲ್ಲಿ ನಾಯಿ ಸತ್ತೋಗುತ್ತೆ.
ಆ ಪಾಪ ಪ್ರಜ್ಞೆ ಹೇಗೆ ಕಾಡುತ್ತೆ ಅಂದರೆ ಅವತ್ತು ಅವ್ರು ಮಾಂಸಾಹಾರವನ್ನು ಸ್ವೀಕರಿಸುವುದಿಲ್ಲ. ಅಂದರೆ ಈ ಮಲೆನಾಡಿನ ಅಥವಾ ಜನಪದರ ಪರಿಕಲ್ಪನೆ ಹೇಗಿರುತ್ತೆ ಗೆಳೆಯರೆ ಅಂದರೆ, ಜನಪರವಾದ ಮತ್ತು ಜೀವಪರವಾದ ಬಹಳ ದೊಡ್ಡ ಚಿಂತನೆಯನ್ನು ನಾವು ಕಾಣ್ತೇವೆ. ನೋಡಿ, ಅಲ್ಲೊಂದು ನಾಯಿ, ಬಹುಶಃ ನಮಗೆಲ್ಲ ಒಂದು ಆಫ್ಟರ್ ಆಲ್ ನಾಯಿ ಆಗಿರ್ಬೋದು, ಯಕಚಿತ್ ನಾಯಿ ಆಗಿರ್ಬೋದು. ಆದರೆ ಅದು ನಾಯಿ ಬರೀ ನಾಯಿ ಅಲ್ಲ. ನಮ್ಮ ಮಲೆನಾಡಿನ ಕೊಟ್ಟಿಗೆಗಳ ಚಿತ್ರಣ ನೀವು ನೋಡಬೇಕು. ಬಹುಶಃ 4:30-5 ಗಂಟೆಗೆ ಕಾಲೇಜಿಗೆ ಹೋದ, ಹೈಸ್ಕೂಲಿಗೆ ಹೋದ ಹುಡುಗ ಹುಡುಗಿಯರು ಬರದೇ ಹೋದರೆ 5 ಗಂಟೆ ಮೇಲೆ ಅಮ್ಮಂದರು ಎಷ್ಟು ಆತಂಕ ಪಡ್ತಾರೋ, ಕೊಟ್ಟಿಗೆಗೆ ಬರಬೇಕಾದ ದನಗಳು ಕೊಟ್ಟಿಗೆಗೆ ಬರದೇ ಇದ್ದಾಗಲೂ ಅಷ್ಟೇ ಆತಂಕ ಪಡ್ತಾರೆ. ಅಂದರೆ ಇಲ್ಲಿ ಜೀವಪರವಾದ ಚಿಂತನೆಯನ್ನು ಕುವೆಂಪು ದಾಖಲಿಸ್ತಾರೆ. ಮುಂದೆ ಬಹುಶಃ ಐಗಳು ಸಂಸ್ಕೃತಿಯಿಂದ ಮೇಷ್ಟು ಸಂಸ್ಕೃತಿಗೆ ಬಂದಿದ್ದನ್ನು ದಾಖಲಿಸ್ತಾರೆ. ಐಗಳು ಸಂಸ್ಕೃತಿ ಅಂಥೇಳಿ. ಈ ಕಾರಣಕ್ಕೆ ಬಹಳ ಒಂದು ಪಲ್ಲಟವನ್ನು ಕಾಣ್ತೇವೆ ಕುವೆಂಪು ಅವರ ಈ ಕೃತಿಯಲ್ಲಿ. ಐಗಳು ಅಂದರೆ ಆ ಹೊತ್ತಿಗೆ ಸಾಕಷ್ಟಾಗಿ ಶ್ರೀಮಂತವಾಗಿರುವ ಕೆಲವರ ಮನೆಯ ಮಹಡಿ ಮೇಲೆ ಅವರು ತುಂಬ ಚೆನ್ನಾಗಿ ಪಾಠ ಹೇಳ್ಕೊಡ್ತಿದ್ರು. ಈ ಐಗಳು ಇಂದ ಮೇಷ್ಟು ಸಂಸ್ಕೃತಿ ಬಂದಿದೆ ಈ ಕ್ರಿಸ್ತ ಮಿಷನರಿಗಳ ಆಗಮನದಿಂದ. ಅಲ್ಲಿ ಕುವೆಂಪು ಭಾಳ ಚೆನ್ನಾಗಿ ಮಾತಾಡ್ತಾರೆ. ನಮಗೆ ಮೇಷ್ಟ್ರು ಅನ್ನುವ ಪದ ಬಂದಿದ್ದೆ ಈ ಕ್ರಿಶ್ಚಿಯನ್ನರು ಬಂದಿದ್ದರಿಂದ ಅಂತ. ಮುಂದುವರೆದು ಹೇಳ್ತಾರೆ, ಇಂಗ್ಲೀಷರ ಆಳ್ವಿಕೆಯಲ್ಲಿ ಇಂಗ್ಲೀಷ್ ಕಲಿಯದೆ ಇದ್ದರೆ ಆದೀತೆ. ಆ ಹೊತ್ತಿಗೆ ಸಂಸ್ಕೃತವನ್ನು ಮತ್ತು ಕನ್ನಡವನ್ನು ತುಂಬ ಗಟ್ಟಿಯಾಗಿ ಓದಿಕೊಳ್ತಾನೆ. ಇಂಗ್ಲೀಷನ್ನು ಕಲಿಬೇಕಾದ ಅನಿವಾರ್ಯತೆ ಬಂದಾಗ ಕುವೆಂಪು ಅದನ್ನು ಹೀಗೆ ದಾಖಲಿಸ್ತಾರೆ. ಇಂಗ್ಲೀಷರ ಆಳ್ವಿಕೆಯಲ್ಲಿ ಇಂಗ್ಲೀಷ್ ಕಲಿಯದೆ ಇದ್ದರೆ ಆದೀತೆ ಅಂದರೆ ಇಂಗ್ಲೀಷ್ ಆ ಹೊತ್ತಿಗೆ ಅನಿವಾರ್ಯ ಆಗಿತ್ತು ಅಂತ. ಬಹುಶಃ ಕ್ರಿಸ್ತ ಮಿಷನರಿಗಳ ಆಗಮನ ಜೊತೆಗೆ ಇಂಗ್ಲೀಷ್ ಅನಿವಾರ್ಯ ಆಗಿತ್ತು, ಮತ್ತು ನಮ್ಮನ್ನು ಆಳುವವರು ಆ ಹೊತ್ತಿಗೆ ಇಂಗ್ಲೀಷರೇ ಆದದ್ದರಿಂದ ಅಂತ. ಬಹುಶಃ ಮಲೆನಾಡಿನಲ್ಲಿ ಈ ಹೊತ್ತಿಗೂ ಜೀವಪರವಾದ ಜನಪರವಾದ ಕಾಳಜಿ ಇದೆ ಅಂತ ಒಮ್ಮೆ ಹೀಗೆ ಒಂದು ಸಣ್ಣ ಚರ್ಚೆ ನಡೆಯುತ್ತೆ ಮಲೆನಾಡಿನವರು ಮತ್ತು ಬಯಲುಸೀಮೆಯವರ ಮಧ್ಯೆ. ಬಯಲುಸೀಮೆಯವರು ಮಲೆನಾಡಿನವರು ಹೇಳ್ತಾರೆ, ಅಯ್ಯೋ ನಾವು ನಮ್ಮನೆ ಬಂದವರಿಗೆ ಊಟ ಹಾಕ್ತೆ ಕಳಿಸಲ್ಲ ಅಂತ. ಇದು ಮಲೆನಾಡಿನವರು ಹೇಳ್ಕೊಂಡಿದ್ದು, ಅಯ್ಯೋ ನಮ್ಮನೆಗೆ ಬಂದವರಿಗೆ ಊಟ ಹಾಕ್ತೆ ಕಳಿಸಲ್ಲ ಅಂತ. ಬಯಲುಸೀಮೆ ಒಬ್ಬರು ಹೇಳ್ತುಕೊಳ್ತಾರೆ, ಅಯ್ಯೋ ನೀವು ಮನೆಗೆ ಬಂದವರಿಗೆ ಊಟ ಹಾಕ್ತೀರಿ, ನಾವು ದಾರಿಲಿ ಹೋದವ್ರನ್ನೇ ಕರೆದು ಊಟ ಹಾಕೋರು ನಾವು ಅಂತ. ಇದು ಸುಮ್ಮನೆ ಹಾಸ್ಯಕ್ಕೆ ಸಾಂಸ್ಕೃತಿಕವಾದ ಚರ್ಚೆ ಅಥವಾ ಇಲ್ಲೊಂದು ಸಾಂಸ್ಕೃತಿಕವಾದ ವೈರುಧ್ಯಗಳಷ್ಟೇ, ಬಿಟ್ಟರೆ ಅದರಲ್ಲಿ ಬೇರೆ ಯಾವುದಿಲ್ಲ. ಯಾಕೆಂದರೆ ಬಯಲು ಸೀಮೆಯವರ ಮನಸ್ಸು ಬಯಲಿನಷ್ಟೇ ವಿಶಾಲ ಅಂತ ಒಪ್ಕೊಳ್ತಾನೂ, ಮಲೆನಾಡಿನವರ ಮನಸ್ಸು ಕೆಲವೊಮ್ಮೆ ಕಾಡಿನಷ್ಟೇ ಗೌಪ್ಯವಾಗಿರುತ್ತೆ. ನಮಗೆ ಸಂಸ್ಕೃತಿಯ ವಿಚಾರಕ್ಕೆ ಬಂದಾಗ ಅದು ಪ್ರಾದೇಶಿಕತೆಯಾಗಿ ವಿಂಗಡಿಸಲ್ಲ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಸಂಸ್ಕೃತಿ ಅನ್ನೋದು ಕುವೆಂಪು ಅವರ ಭಾಷೆಯಲ್ಲೇ ಹೇಳುವುದಾದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಸಂಸ್ಕೃತಿ ಅಂತಿರುತ್ತೆ. ನಾನು ಕೊನೆಯ ಕೊರೋನಾ ಬರೋದಕ್ಕಿಂತ ಮುಂಚೆ ಹೀಗೆ ಸಾರ್ವಜನಿಕ ಉಪನ್ಯಾಸಕ್ಕೆ ಹೋದಾಗ ಯಾರೊಬ್ಬರು ಕೇಳಿದರು, ಸರ್ ಸಂಸ್ಕೃತಿ ಅಂದರೆ ನಿಮ್ಮ ದೃಷ್ಟಿಯಲ್ಲಿ ಏನು ವ್ಯಾಖ್ಯಾನ ಕೊಡ್ತೀರಿ ಅಂತ. ನಾನು ಮತ್ತೆ ಕುವೆಂಪುವನ್ನು ನೆನಪು ಮಾಡಿಕೊಂಡೇ ಬೇರೆ ದಾಟಿಯಲ್ಲಿ ಮಾತಾಡಿದೆ. ಏನು ಅಂದರೆ ಸಂಸ್ಕೃತಿ ಅಂದರೆ ನಿನ್ನ ಮಾತಿನಿಂದಾಗಲಿ ಅಥವಾ ನಡವಳಿಕೆಯಿಂದಾಗಲಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸದಿರುವುದೇ ಸಂಸ್ಕೃತಿ. ಅವರು ಇನ್ನೊಮ್ಮೆ ಬಿಡಿಸಿ ಹೇಳಿದೆ, ನಮ್ಮ ಮಾತಿನಿಂದಾಗಲಿ ಅಥವಾ ನಡವಳಿಕೆಯಿಂದಾಗಲಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸದಿರುವುದೇ ಸಂಸ್ಕೃತಿ. ಅದನ್ನೇ ಬಸವಣ್ಣ ಹೇಳಿದ್ದು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಇಫ್ ಯು ಟಾಕ್ ವೆರಿ ನೈಸ್ಲಿ, ಅದರ್ವೈಸ್ ಯು ಕಾಂಟ್ ಟಾಕ್. ಎಷ್ಟು ಚಂದ ಹೇಳ್ತಾರೆ ನೋಡಿ. ಇಫ್ ಅನ್ನುವ ಪದ, ಆ ರೇ ಅನ್ನುವ ಪದವೇ ನಮ್ಮನ್ನು ಮತ್ತೆ ಮತ್ತೆ ಚಿಂತನೆಗೆ ಹಚ್ಚಿಸುತ್ತೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಎಷ್ಟು ಚೆಂದಾಗಿ ಅದರ ಆದೇಶ ಇದೆ, ಆತ್ಮಾವಲೋಕನ ಇದೆ, ಅಲ್ಲಿ ಒಂದು ತಾರ್ಕಿಕತೆ ಇದೆ, ತಾತ್ವಿಕತೆ ಇದೆ. ನುಡಿದರೆ ಇಲ್ಲಿದೆ ನುಡಿಲೇಬೇಡ ಅಂತ. ಹಾಗಾಗಿ ನಮ್ಮ ಮಾತುಗಳು ಇವತ್ತು ಮೆದುಳಿಗೆ ತಾಗುವ ಜಾಯಮಾನಕ್ಕಿಂತ ಹೃದಯಕ್ಕೆ ತಾಗುವ ಅವಶ್ಯಕತೆ ಇದೆ. ಆಗ ಮಾತ್ರ ಒಂದಿಷ್ಟು ಹೃದಯಗಳು ಅರಳಲಿಕ್ಕೆ ಸಾಧ್ಯ ಇದೆ. ಕುವೆಂಪು ಅವರು ಬಹಳ ಜನ ಹೇಳ್ತಾರೆ, ಅವರ ರಾಷ್ಟ್ರಪ್ರೇಮದ ಬಗ್ಗೆ ಮಾತನಾಡುವಾಗ, ದೇಶಪ್ರೇಮದ ಬಗ್ಗೆ ಮಾತನಾಡುವಾಗ ನೀವು ಕುವೆಂಪು ಅವರ ಸಾಹಿತ್ಯವನ್ನು ಆಮೂಲಾಗ್ರವಾಗಿ ನೋಡ್ತಾ ಹೋದಾಗ ಅವರು ರಾಷ್ಟ್ರಪ್ರೇಮವನ್ನು ಎಲ್ಲೂ ಕೆರಳಿಸಿಲ್ಲ, ಅರಳಿಸಿದ್ದಾರೆ.
ಗೆಳೆಯರೇ, ಈ ಪದವನ್ನು ನಾನು ಬೇಕಂತಲೇ ಬಳಸ್ತಾ ಇದ್ದೇನೆ. ರಾಷ್ಟ್ರ ಪ್ರೇಮವನ್ನು ಅರಳಿಸುವುದು ಬೇರೆ, ಕೆರಳಿಸುವುದು ಬೇರೆ. ನೀವು ಕುವೆಂಪು ಸಾಹಿತ್ಯದಲ್ಲಿ ರಾಷ್ಟ್ರ ಪ್ರೇಮ ಅರಳ್ತಾ ಇದೆ ಅನ್ನೋ ಕಾರಣಕ್ಕೆ ಇರಲಿ, ಈ ವಿಚಾರವನ್ನು ಇಲ್ಲಿಗೆ ನಾನು ಮೊಟಕುಗೊಳಿಸಿ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೇನೆ ಗೆಳೆಯರೇ. ಕುವೆಂಪು ವರ್ಣಿಸುವಾಗ ಬಹಳ ಚೆನ್ನಾಗಿ ಮಾತಾಡ್ತಾ ಹೋಗುತ್ತಾರೆ. ರಾಮರಾಯರು ಮತ್ತು ಕ್ಯಾಸ್ಟ್ ಮಾರ್ಕ್ ಅಂತ ಭಾಳ ಚೆನ್ನಾಗಿದೆ ಆ ವಿವರಣೆ. ಅವ್ರಿಗೆ ರಾಮರಾಯರು ಅಂತ ಒಬ್ಬರು ಮೇಷಿರ್ತಾರೆ. ಅವರು ಈ ಕ್ಯಾಸ್ಟ್ ಮಾರ್ಕ್ ರಾಮರಾಯರು ಅಂತಲೇ ಹೆಸರಿಟ್ಬಿಟ್ಟಿದ್ರು ಅವರಿಗೆ. ಯಾಕೆ ಅಂದರೆ ಈ ಹಣೆಯಲ್ಲಿ ಅಡ್ಡನಾಮ ಅಥವಾ ಉದ್ದನಾಮ ಇದ್ದವರು ಮಾತ್ರ ಮೊದಲ ಬೆಂಚಲ್ಲಿ ಕೂರಬೇಕಿತ್ತು, ಈ ನಾಮ ಇಲ್ಲಿದ್ದವ್ರು ಹಿಂದಿನ ಬೆಂಚಲ್ಲಿ ಹೋಗಬೇಕಿತ್ತು. ಹಾಗಾಗಿ ಅವರು ಕ್ಯಾಸ್ಟ್ ಮಾರ್ಕ್ ರಾಮರಾಯರು ಅಂತ ಅವ್ರ ಹೆಸರು. ಹೀಗಿರುವಾಗ ಈ ಕುವೆಂಪು ಬಹಳ ಬೇಜಾರಾಗುತ್ತೆ. ಅಯ್ಯೋ, ನನ್ನ ತಲೆಯಲ್ಲಿ ನನ್ನ ಹಣೆಯಲ್ಲಿ ಅಡ್ಡೂ ಇಲ್ಲ ಉದ್ದೂ ಇಲ್ಲ, ನಾನು ಇಲ್ಲಿ ಕೂತ್ಕೋಬೇಕಲ್ಲ ಅಂತ ಭಾಳ ಬೇಜಾರಾಗಿ ಒಂದಿನ ಭಾಳ ಬೇಗ ಬಂದುಬಿಡ್ತಾರೆ ಶಾಲೆಗೆ. ಬೇಗ ಬಂದು ಅಲ್ಲಿ ಅಡ್ಡ ಅಥವಾ ಉದ್ದ ನಾಮ ಇರುವ ಒಂದಿಷ್ಟು ಹುಡುಗರನ್ನು ಹತ್ತಿರ ಕರೆದು ಅವರ ಕಿವಿಯನ್ನು ಹಿಡ್ಕೊಂಡು ಅವರ ಹಣೆಯನ್ನು ಇವರ ಹಣೆಗೆ ತಾಗಿಸ್ಕೊಳ್ತಾರೆ ವೇಗವಾಗಿ. ಒಂದು 50% ನಾಮ ಕುವೆಂಪು ಅವರ ಹಣೆಗೆ ಶಿಫ್ಟ್ ಆಗುತ್ತೆ. ರಾಮರಾಯರು ಬಂದು ನೋಡ್ತಾರೆ, ಕುವೆಂಪು ಹಣೆಯಲ್ಲಿ ನಾಮ ಇದೆ. ಹಾಗೆ ಕುವೆಂಪು ಮುಂದೆ ಬೆಂಚಲ್ಲಿ ಕೂರ್ತಾರೆ. ಇದು ಹಾಸ್ಯಕ್ಕೆ ಹೇಳಿದ್ರು ಸಹ ಆ ಹೊತ್ತಿಗೆ ಎಷ್ಟು ಹಿಂಸೆ ಅಲ್ವಾ ಗೆಳೆಯರೆ. ನಾನು ಅದಕ್ಕೆ ಹೇಳಿದ್ದು, ಮಲೆನಾಡಿನಂಥ ಒಂದು ಸಣ್ಣ ಹಳ್ಳಿಯ ಪ್ರತಿನಿಧಿಸುವ ಕುವೆಂಪು ಆನಂತರ ವಿಶ್ವವನ್ನು ಪ್ರತಿನಿಧಿಸಿದ ಬಗೆ ಇದೆಯಲ್ಲ, ಅದು ಮೆಚ್ಚಿಕೊಳ್ಳುವಂಥದ್ದು ಅಂತ. ಅದು ಅಕ್ಷರಲೋಕದ ಮೂಲಕ ಆ ಕ್ಯಾಸ್ಟ್ ಮಾರ್ಕ್ ರಾಮರಾಯರ ವಿವರಣೆ ಓದುವುದಾದರೆ ನಿಮಗೆ ಪುಟ 67ರಲ್ಲಿ ಸಿಗುತ್ತೆ ಅನ್ನೋ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮುಂದುವರೆದ ಒಂದು ಭಾಗ ಚೆನ್ನಾಗಿದೆ ಗೆಳೆಯರೆ, ದಯಮಾಡಿ ಓದಬೇಕು. 70-72ರ ಪುಟದ ಆಸುಪಾಸಿನಲ್ಲಿ ಬರುತ್ತೆ. ಶಂಕರಾಚಾರ್ಯರು ಹಸ್ತಮಾಲಕರಿಗೆ ಬೋಧಿಸಿದ್ದು, ಪಾಪಿಗಳಿಗೆ ಶಿಕ್ಷೆ. ಈ ಕುವೆಂಪು ಈ ಪುಸ್ತಕವನ್ನು ಓದಿಬಿಡ್ತಾರೆ. ಅಲ್ಲಿ ಏನಿದೆ ಅಂದರೆ, ನಮ್ಮ ಯಾವ್ಯಾವ ಪಾಪಗಳಿಗೆ ನರಕದಲ್ಲಿ ಯಾವ್ಯಾವ ಶಿಕ್ಷೆ ಅಂತ ಒಂದು ಕ್ಲೀನಾಗಿ ಚಾರ್ಟ್ ಇದೆ ಅಲ್ಲಿ. ಅಂದರೆ ನಾವು ಮಾಂಸಾಹಾರ ತಿಂದರೆ ಯಾವ ಶಿಕ್ಷೆ, ಹಾದರ ಮಾಡಿದ್ರೆ ಯಾವ ಶಿಕ್ಷೆ, ಸುಳ್ಳು ಹೇಳಿದ್ರೆ ಯಾವ ಶಿಕ್ಷೆ, ಹಿಂಸೆ ಕೊಟ್ಟರೆ ಯಾವ ಶಿಕ್ಷೆ ಅಂತ. ಈ ಕುವೆಂಪು ಓದ್ತಾ ಹೋದಾಗೆ ಯಾವ ಇದಕ್ಕೆ ಹೆದರಲಿಲ್ಲ. ಸಿಕ್ಕಾಪಟ್ಟೆ ಮಾಂಸಾಹಾರ ಮಾಡಿಬಿಟ್ಟಿದ್ದಾರೆ, ಅವರಿಗೆ ಸಮಸ್ಯೆ ಆಗಿದೆ, ಈ ಮಾಂಸಾಹಾರಕ್ಕೆ ಏನು ಶಿಕ್ಷೆ ಇದೆ ಅಂತೇಳಿ ಭಾಳ ದೊಡ್ಡ ಪಾಪ ಪ್ರಜ್ಞೆ ಕಾಡುತ್ತೆ. ಅವ್ರು ಶಪಥ ಮಾಡ್ತಾರೆ, ನಾವು ಮಾಂಸಾಹಾರವನ್ನು ಸೇವಿಸುವುದಿಲ್ಲ ಅಂತ. ಆ ನಂತರ ಅವರಿಗೆ ಇದಕ್ಕೆ ಉತ್ತರವಾಗಿ ಸಿಕ್ಕಿದ್ದು ಈ ಮೋಸಸ್ ಅನ್ನುವ ಕ್ರಿಸ್ತ ವ್ಯಕ್ತಿಯ ಒಂದು ಪುಸ್ತಕ, ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತ. ಅಯ್ಯೋ, ಅಲ್ಲಿ ಪಾಪ ಮಾಡಿದ್ರೆ ನರಕದಲ್ಲಿ ಇಷ್ಟೆಲ್ಲ ಶಿಕ್ಷೆ ಅಂತ ಹೇಳುವಾಗಲೇ ಕ್ರಿಸ್ತ ಪಾದ್ರಿ ಒಬ್ಬ ಹೇಳ್ತಾರೆ, ಇಲ್ಲ, ನೀವೆಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತ ಇದೆ ಅಂತ. ಹಾಗಾದರೆ ಪಾಪ ಮಾಡಿದರೆ ನರಕದಲ್ಲಿ ಶಿಕ್ಷೆ ಆಗುತ್ತೆ ಅನ್ನುವ ಧರ್ಮವನ್ನು ಒಪ್ಪಿಕೊಳ್ಬೇಕು, ನೀನು ಗೊತ್ತಿಲ್ಲದೆ ಮಾಡಿದ ಎಲ್ಲ ಪಾಪಗಳಿಗೂ ಪ್ರಾಯಶ್ಚಿತ್ತ ಇದೆ ಅನ್ನುವ ಧರ್ಮವನ್ನು ಒಪ್ಪಿಕೊಳ್ಬೇಕು. ಕುವೆಂಪು ಅವರಿಗೆ ಜಿಜ್ಞಾಸೆ ಆಗುತ್ತೆ. ಯಾಕೆಂದರೆ ಒಂದು ಪುಸ್ತಕ, ಒಂದು ದೃಷ್ಟಾಂತ, ಒಬ್ಬ ವ್ಯಕ್ತಿಯ ಮಾತುಗಳು ನಮ್ಮ ಬದುಕನ್ನೇ ಬದಲಾಯಿಸಬಲ್ಲ ಅನ್ನುವ ನಿದರ್ಶನಗಳು ನಮಗೆ 108 ನಮ್ಮ ಎದುರುಗಡೆ. ಕುವೆಂಪುಗೂ ಇದು ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಕೊನೆಗೂ ಅವರು ಮಾರ್ಕನ ಸುವಾರ್ತೆಯಲ್ಲಿ ಯೇಸುಸ್ವಾಮಿ ಬೋಧಿಸಿದ್ದನ್ನು ಓದ್ತಾರೆ. ಪುಟ 74ರಲ್ಲಿ ದಾಖಲೆ ಮಾಡ್ತಾರೆ ಗೆಳೆಯರೆ. ಮಾಂಸಾಹಾರವನ್ನು ವರ್ಜಿಸ್ತಾರೆ. ಕಾರಣ, ಬಹುಶಃ ನಾನೆಲ್ಲಿ ನರಕದಲ್ಲಿ ಯಾವ ಹಿಂಸೆಯನ್ನು ಅನುಭವಿಸಬೇಕು ಅಂತ. ಆದರೆ ಮುಂದೊಂದು ದಿನ ಅವರು ಎಲ್ಲೊಂದು ಕಡೆ ಮಾತಾಡ್ತಾ ಹೇಳ್ತಾರಂತೆ, ಪ್ರಬಲ ವರ್ಗವೊಂದು ದುರ್ಬಲ ವರ್ಗವನ್ನು ತಿಂದು ಬದುಕುವುದು ಸಹಜ ಅಂತ. ಇದು ಮಾಂಸಾಹಾರಿಗಳ ಒಂದು ವಾದ ಅಂದ್ಕೊಂಡ್ರು, ಸಸ್ಯಾಹಾರಿಗಳ ವಾದ ಒಂದೇ ಇರುತ್ತೆ. ಹಾಗಾಗಿ ನಾವು ಆಹಾರದ ಮೂಲಕ ಸಂಸ್ಕೃತಿಯನ್ನು ಗುರುತರವಾಗಿ ಗುರುತಿಸುವುದೇ ಈ ಹೊತ್ತಿಗೆ ಅಪಾಯ ಅಂದರೆ. ಆಲೋಚನಾ ಕ್ರಮಕ್ಕೂ ಆಹಾರ ಕ್ರಮಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಆದರೂ ತುಂಬ ತಾರ್ಕಿಕವಾಗಿ ಮತ್ತು ತಾತ್ವಿಕವಾಗಿ ನೋಡೋದಾದರೆ ಇವು ಎರಡು ಯಾವುದನ್ನು ಪ್ರತಿನಿಧಿಸುವುದಿಲ್ಲ ಅನ್ನೋದನ್ನು ಒಪ್ಪಿಕೊಳ್ಬೇಕಾಗತ್ತೆ. ಕುವೆಂಪು ನಿಮ್ಮ ಹಾಗೆ ಒಂದಿಷ್ಟು ತಿಂಡಿ ಪೋತರು. ಅವ್ರು ಹೇಳ್ತಾರೆ, ನನಗೆ ರೊಟ್ಟಿ ರಾವನ್ನು ಬಿಡಿಸಿದ್ರು ಅಂತ. ನಮ್ಮ ಕಡೆ ಮಲೆನಾಡಲ್ಲಿ ರಾವು ಅಂತ, ಈ ರಾವು ಕೇತು ಅಂತ, ರಾವು ಹಿಡಿಯೋದು ಅಂತ.
ಹಿಂದೆಲ್ಲ ಬಹುಶಃ ಈ ರಾವು ಹಿಡಿದ್ರೆ ಬಿಡ್ಸೋಕ್ಕೆ ಒಂದಿಷ್ಟು ಜನ ಇರ್ತಿದ್ರು. ಅವತ್ತು ಅವನು ಕರ್ಕೊಬರೋದು, ಕೋಳಿ ಕೊಯ್ಯೋದು, ಕಡುಬು ಮಾಡೋದು, ಈ ಉಳಿದ್ರಿಗೆಲ್ಲ ಭಾರಿ ಖುಷಿ, ರಾವು ಹಿಡಿದಷ್ಟು ಖುಷಿ. ಯಾಕೆಂದರೆ ಅವನ ಹೆಸರಲ್ಲಾದರೂ ಇವತ್ತು ಅವ್ರಿಗೆ ಕೋಳಿ ಕೊಯ್ತಾರೆ, ಕಡುಬು ಮಾಡ್ತಾರೆ ಅನ್ನೋ ಕಾರಣಕ್ಕೆ. ಅದಕ್ಕೆ ಯಾರೋ ಒಬ್ಬರು ಪೂಜಾರಪ್ಪ ಬರೋದು, ಅದನ್ನು ಬಿಡಿಸೋದು, ಭಾಳ ಚೆನ್ನಾಗಿ ಕೇಕೆ ಹಾಕೋದು, ಕೂಗೋದು ಭಾಳ ಚಂದ. ಆ ಹೊತ್ತಿಗೆ ಈ ಕುವೆಂಪು ಅವರಿಗೆ ಒಮ್ಮೆಲ್ಲ ಸೇರಿ, ಹೆಣ್ಮಕ್ಳೆಲ್ಲ ಸೇರಿ ಈ ರೊಟ್ಟಿ ರಾವು ಬಿಡಿಸ್ಬೇಕು ಅಂಥೇಳಿ ಒಂದು ಪ್ಲ್ಯಾನ್ ಹಾಕ್ಕೊಳ್ತಾರೆ. ಈ ಸಿಕ್ಕಾಪಟ್ಟೆ ರೊಟ್ಟಿ ತಿಂತೀನಿ ನೀನು ನಾಳೆ, ತಿಂತೀನಿ, ಎಷ್ಟು ರೊಟ್ಟಿ ಎಷ್ಟರ ಕೊಡ್ತಿ, ತಿಂತೀನಿ ಅನ್ನೋ ಮಟ್ಟಕ್ಕೆ ಬರ್ತಾರೆ. ಒಂದು ಡಜನ್ ರೊಟ್ಟಿ ಮಾಡಿ, ಮಲೆನಾಡಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಹಂಚಿನ ಮೇಲೆ ಅಕ್ಕಿ ರೊಟ್ಟಿಯನ್ನು ಕಾಯಿಸಿ ಒಂದು 70% ಅಲ್ಲಿ ಕಾಯಿಸಿ ಉಳಿದ ಭಾಗವನ್ನು ಕೆಂಡದ ಮೇಲೆ ಇಟ್ಟು ಕಾಯಿಸ್ತಾರೆ. ಅದರ ರುಚಿನೇ ಬೇರೆ. ಈಗಲೂ ಬಹುಶಃ ಕಡುಬು ಎಷ್ಟು ಪ್ರಾಧಾನ್ಯತೆ ಪಡ್ಕೊಂಡಿದೆಯೋ ಅಕ್ಕಿ ರೊಟ್ಟಿ ಅಷ್ಟೇ ಪ್ರಾಧಾನ್ಯತೆ ಪಡ್ಕೊಂಡಿದೆ. ಅದು ಇವತ್ತಲ್ಲಿ ತಂದೂರಿ ಅಂತ ಕರಿತೀರಲ್ಲ, ನೀವು ನಮ್ಮ ಕಡೆ ಕೆಂಡದ ಮೇಲಿನ ರೊಟ್ಟಿ ತಿಂದುಬಿಟ್ರೆ ಯಾವ ತಂದೂರಿಯನ್ನು ತಿನ್ನೋದಿಲ್ಲ. ಆ ಕಾರಣಕ್ಕೆ ಕುವೆಂಪು ಆಹಾರವನ್ನು ಸಹ ಒಂದು ಸಂಸ್ಕೃತಿ ಅಂಥೇಳಿ ಬಿಂಬಿಸ್ತಾರೆ ಅನ್ನೋ ಕಾರಣಕ್ಕೆ ನಾನು ಮಾತಾಡ್ತಿದ್ದೀನಿ ಗೆಳೆಯರೆ. ಅಲ್ಲಿ ರೊಟ್ಟಿ ಇಟ್ಟು ಇವರು ಬುದ್ಧಿವಂತಿಕೆ ಮಾಡ್ತಾರೆ, ತುಪ್ಪ ಇಟ್ಟುಬಿಡ್ತಾರೆ. ಈ ತುಪ್ಪ ನಮ್ಮ ಕಡೆ ಮುಖಕ್ಕೆ ಹೊಡೆಯುತ್ತೆ ಅಂತಾರೆ. ತುಪ್ಪ ಜಾಸ್ತಿ ತಿಂತ ಹೋಗ್ಬಿಟ್ರೆ ಒಂಥರ ಮುಖಕ್ಕೆ ಹೊಡೆಯುತ್ತೆ ಅಂತ. ಪಾಪ ಗೊತ್ತಿಲ್ಲದೆ ತುಪ್ಪವನ್ನು ಗಬಗಬನೆ ತಿಂದು, ಯಾಕಂದರೆ ಬೇರೆ ಸಂದರ್ಭದಲ್ಲಿ ತುಪ್ಪ ಹಾಕಲಿಕ್ಕೆ ಭಾಳ ಸಮಸ್ಯೆ. ನಮ್ಮ ಕಡೆ ತುಪ್ಪ ಹಾಕೋದು ಯಾರು ಅಂದರೆ ಆ ಮನೆಯ ಹಿರಿಯರು. ಭಾಳ ದೊಡ್ಡ ತುಪ್ಪವನ್ನು ಬಡಿಸ್ತಾರೆ ಅಂದರೆ ಅವರು ಈ ಮನೆಯ ಬಹಳ ದೊಡ್ಡ ಗೌರವಾನ್ವಿತ ಸದಸ್ಯರು. ಸಣ್ಣ ಪುಟ್ಟ ತುಪ್ಪ ಬಡಿಸ್ಬಿಟ್ರೆ ನಿನಗೆ ಯಜಮಾನಿಕೆ ಸಿಕ್ಕಿಬಿಡ್ತಾ ಅಂತ ಕೂತ್ಬಿಡ್ತಾರೆ. ಯಜಮಾನಿಕೆ ತುಪ್ಪ ಬಡಿಸೋದು ಯಾವಾಗ ಅಂದರೆ ಆ ಮನೆ ಯಜಮಾನಿಕೆ ಸಿಕ್ಕಿದಾಗ ಅಂತ. ಅಂದರೆ ತುಪ್ಪ ಶ್ರೇಷ್ಠವೂ ಇಲ್ಲ ಗೊತ್ತಿಲ್ಲ, ಬಡಿಸೋರು ಶ್ರೇಷ್ಠ ಅನ್ನುವ ಒಂದು ಕಲ್ಪನೆ ಭಾಳ ಚೆನ್ನಾಗಿದೆ. ಆದರೂ ಇವರು ಈ ಬೇರೆ ದಿನ ತುಪ್ಪ ಹಾಕಲಿಕ್ಕೆ ಭಾಳ ಕಷ್ಟಪಡೋರು ಇವತ್ತಾಕೆ ಇಷ್ಟು ತುಪ್ಪ ಹಾಕಿದ್ರು ಅಂತ ಸರಿಯಾಗಿ ತಿಂದುಬಿಡ್ತಾರೆ. ಪಾಪ ಮುಖ ಹೊಡೆದು ಬಿಡುತ್ತೆ. ಅಂದರೆ ಒಂಥರ ತಿನ್ನಲಿಕ್ಕೆ ಆಗದ ಸಂದರ್ಭದಲ್ಲಿ ಸೋತು ಹಿಂದ್ಗಡೆ ಬಾಗಿಲು ಓಡೋದವರು ಮತ್ತೆ ಬರೋದಿಲ್ಲ. ಅದು ರೊಟ್ಟಿ ರಾವು ಅಂದ್ಬಿಡುತ್ತೆ. ಬಹುಶಃ ಇವತ್ತಿನ ಕೊರೋನಾ ಸಂದರ್ಭದಲ್ಲಿ ಕುವೆಂಪು ಅವ್ರ ನೆನಪಿನ ದೋಣಿಯಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಜರ್ಮನಿಯಿಂದ ರೋಗ ಇನ್ಫ್ಲೂಯನ್ ಬಾ ಅಂತ ಒಂದು ರೋಗ ಬರುತ್ತೆ. ಬಹುಶಃ ಆ ಸಂದರ್ಭದಲ್ಲಿ ಪುಟ್ಟ 91ರಲ್ಲಿ ದಾಖಲಿಸ್ತಾರೆ. 20ನೇ ಶತಮಾನದ ಆದಿಯಲ್ಲಿ ಭಾಳ ದೊಡ್ಡ ಕಾಡುತ್ತೆ, ಕೊರೋನಾಕ್ಕಿಂತನೂ ಹೆಚ್ಚು ಕಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದು ನಮಗೆ ನಾನು ಈಗ ನೋಡ್ತಾ ಇದ್ದರೆ ಬಹುಶಃ ಇವತ್ತಿನ ಕೊರೋನಾ ಅವತ್ತಿನ ಇನ್ಫ್ಲೂಯನ್ ಬಾ ಎಂಬ ಕಾಯಿಲೆಯಿಂದ ಬಂತು. ಕುವೆಂಪು ದಾಖಲಿಸ್ತಾರೆ, ಸಾವಿರಾರು ಮಂದಿ ಆ ಕಾಯಿಲೆಯಿಂದ ಸತ್ರು ಅಂತ ಹೇಳಿ. ಅಂದರೆ ಈ ಹೊರದೇಶದಿಂದ ಬರುವ ಕಾಯಿಲೆಗಳು ಇವತ್ತಿನವಲ್ಲ, ಅವತ್ತು ಬರ್ತಾ ಇತ್ತು. ನಾನು ಯಾಕೆ ಈ ಥರದ ಒಂದಿಷ್ಟು ಸಂಗತಿಯನ್ನು ಪ್ರಸ್ತಾಪ ಮಾಡ್ತೀನಿ ಅಂದರೆ, ಒಂದು ಕೃತಿಯನ್ನು ಓದ್ತಾ ಹೋದಾಗ ಆ ಕೃತಿ ಹೇಗೆ ಕಾಲವನ್ನು ಮೀರಿದ, ಜಾತಿಯನ್ನು ಮೀರಿದ, ಜನಾಂಗವನ್ನು ಮೀರಿದ, ದೇಶವನ್ನು ಮೀರಿದ ಕೃತಿಯಾಗಿ ಹೊರಹೊಮ್ಮುತ್ತೆ ಅಂತ. പക്ഷേ ಈ ಕಾರಣಕ್ಕೆ ನಮಗೆ ಮತ್ತೆ ಕುವೆಂಪು, ಮತ್ತೆ ಬೇಂದ್ರೆ, ಮತ್ತೆ ಪಂಪ ಈ ಕೃತಿಗಳು ಯಾಕೆ ಇವತ್ತು ಜೀವಂತವಾಗಿದ್ದಾವೆ ಅಂದರೆ, ಪ್ರತಿ ಒಂದಿಷ್ಟು ವರ್ಷದ ಮೇಲೂ ಒಬ್ಬ ಸಾಹಿತ್ಯವನ್ನು ಓದಿದಾಗ ನೋಡುವ ಕ್ರಮ ಬದಲಾಗುತ್ತಲ್ಲ, ಅದು ಬಹಳ. ಯಾಕೆಂದರೆ ಸಾಹಿತ್ಯದ ಕೆಲಸವೇ ಕಟ್ಟುವುದು ಮತ್ತು ಮುರಿದು ಕಟ್ಟುವುದು ಅಲ್ಲ ಗೆಳೆಯವರೇ. ಹಾಗಾಗಿ ಕಟ್ಟುವುದು ಎಷ್ಟು ಮುಖ್ಯವೋ ಮುರಿದು ಕಟ್ಟುವುದು ಅಷ್ಟೇ ಮುಖ್ಯ. ನಾನು ಯಾಕೆ ಇದನ್ನು ಪೀಠಿಗೆ ತಗೊಳ್ತೀನಿ ಅಂದರೆ, ಮಾಸ್ತಿ ಮತ್ತು ಕುವೆಂಪು ಅವರ ನಡುವೆ ಒಂದು ತಾತ್ವಿಕವಾದ ಜಿಜ್ಞಾಸೆ ನಡೆಯುತ್ತಲ್ಲ ಈ ಬ್ರಾಹ್ಮಣ ಮತ್ತು ಶೂದ್ರ ಹಿನ್ನೆಲೆಯಲ್ಲಿ. ಆದರೂ ಅವರಿಬ್ಬರು ಎಷ್ಟು ಚೆಂದ ಇದ್ದರು ಅಂದರೆ, ನಾನು ಅದಕ್ಕೆ ಹೇಳ್ತಾ ಇರೋದು, ಸಾಹಿತ್ಯಿಕವಾದ ವಾದ ಬೇರೆ, ಮೊಂಡು ವಾದ ಬೇರೆ ಅಂತ. ಈ ವಾದಗಳಲ್ಲೂ ಒಂದು ತಾರ್ಕಿಕತೆ ಮತ್ತು ತಾತ್ವಿಕತೆ ಇದ್ದಾಗ ಅದು ನಿಜವಾದ ವಾದ ಅನಿಸ್ಕೊಳ್ಳುತ್ತೆ. ಅದು ಸಂಸ್ಕೃತಿಯ ಪ್ರತಿನಿಧೀಕರಣದ ವಾದ ಆಗಿ ನಿಲ್ಲುತ್ತೆ ಹೊರತು ಮೊಂಡು ವಾದ ಆಗಿರಲ್ಲ ಅಂತ. ಹಾಗೆ ಅವರು ಜೇಮ್ಸ್ ಕಜಿನ್ಸ್ ಈ ಅಭಿನಂದನೆ ಹೇಳ್ತಾರೆ. ಬಹುಶಃ ಆ ಮನುಷ್ಯ ಇಲ್ಲದೆ ಹೋಗಿದರೆ ಕುವೆಂಪು ಅವರಿಗೆ ಎಷ್ಟು ನಷ್ಟ ಆಗ್ತಿತ್ತೋ ಗೊತ್ತಿಲ್ಲ ಗೆಳೆಯರೆ. ಆದರೆ ಇಡೀ ಕನ್ನಡ ಸಾಹಿತ್ಯ ಲೋಕ ಬಹಳ ನೊಂದುಕೊಳ್ತಿತ್ತು ಅಂತ. ಯಾಕೆಂದರೆ ನನಗೆ ಇತ್ತೀಚೆಗೆ ಯಾರೋ ನನ್ನ ಗೆಳೆಯ ಹೇಳ್ತಾ ಇದ್ರು, ಸರ್ ಕುವೆಂಪು ಅವ್ರನ್ನ ಒಂದು 25% ಓದ್ಕೊಂಡ್ರು ನಾವು ನಮ್ಮಂಥ ಕನ್ನಡ ಮೇಷ್ಟ್ರು ಮಧ್ಯರಾತ್ರಿಯಲ್ಲಿ ಎಬ್ಸಿದ್ರು 1 ಗಂಟೆ ಉಪನ್ಯಾಸ ಮಾಡ್ಬೋದಲ್ಲ ಸಾರ್ ಅಂತ. ನಿಜಕ್ಕೂ ಒಳ್ಳೆ ಮಾತು. ಯಾಕೆಂದರೆ ಕುವೆಂಪುವನ್ನು ನೀವು ಪೂರ್ತಿ ಓದ್ಕೊಳ್ಳೋದೇ ಇದ್ರು, ಒಂದು 25% ಓದ್ಕೊಂಡ್ರು ನಮಗೆ ಶಕ್ತಿ ಎಲ್ಲಿ ನಿಂತ್ಕೊಂಡು ಹೆಂಗೆ ಬೇಕಾದ್ರೆ ಸಾಹಿತ್ಯದ ಮೇಲೆ ಇಟ್ಕೊಂಡು ಮಾತಾಡ್ಬೋದು. ಯಾಕೆಂದರೆ ಕುವೆಂಪು ಅಷ್ಟೊಂದು ಆಯಾಮಗಳಲ್ಲಿ ಇವತ್ತು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಕುವೆಂಪು ಹಾಗಂಥೇಳಿ ದೇವರಲ್ಲ, ನಾವು ಅದನ್ನೇ ನಾನು ಅದಕ್ಕೆ ಹೇಳಿದ್ದು.
ಕುವೆಂಪು ಸಹ ನಮ್ಮ ಹಾಗೆ ಮಾನವ ಸಹಜವಾದ ಒಂದಿಷ್ಟು ದೌರ್ಬಲ್ಯಗಳನ್ನು ಇಟ್ಟುಕೊಂಡೇ ದೇವರಾಗಿ ಅಥವಾ ನಾವು ದೇವರನ್ನು ಕಂಡುಕೊಳ್ತಾ ಇದ್ದೇವೆ. ಹೇಗೆ ಅಂದರೆ ಅವರು ಇಸ್ಪೀಟ್ ಆಡಿದ್ದನ್ನು ಪ್ರಸ್ತಾಪ ಮಾಡ್ತಾರೆ, ನಶ್ಯ ಸೇದಿದ್ದನ್ನು ಪ್ರಸ್ತಾಪ ಮಾಡ್ತಾರೆ, ಸಿಗರೇಟು ಒಮ್ಮೊಮ್ಮೆ ಹಿಡಿದಿದೆ ಅಂತ ಪ್ರಸ್ತಾಪ ಮಾಡ್ತಾರೆ. ಬಹುಶಃ ಈ ಥರದ ನಿರೂಪಣೆ ಸಿಕ್ಕಿದಾಗ ಬಹುಶಃ ನಮ್ಮೊಳಗೊಂದು ಪಾಪಪ್ರಜ್ಞೆ ಇತ್ತಲ್ಲ, ನಾನು ಸಿಗರೇಟ್ ಹಿಡಿದು ಬಿಟ್ಟಿದ್ದೀನಿ, ನಾನೇನೂ ಸಾಧನೆ ಮಾಡೋಕ್ಕಾಗಲ್ಲ ಅಂತ, ಅಥವಾ ನಾನು ಇಸ್ಪೀಟ್ ಆಡಿಬಿಟ್ಟಿದ್ದೀನಿ, ನಾನೇನೂ ಸಾಧನೆ ಮಾಡೋಕ್ಕಾಗಲ್ಲ ಅಂತ. ಅದರಾಚೆಗೂ ಬದುಕನ್ನು ಕಟ್ಟಿಕೊಡ್ಬೋದು, ಬದುಕನ್ನು ಪ್ರೀತಿಸ್ಬೋದು, ಮತ್ತು ಸಾಹಿತ್ಯಿಕವಾದ ಮತ್ತು ಸಾಂಸ್ಕೃತಿಕವಾದ ಬದುಕನ್ನು ಸಾಗಿಸ್ಬೋದು ಅಂತ ಹೇಳಿ ಅವರು ಸಾಬೀತುಪಡಿಸ್ತಾರೆ. ಹಾಗಂತ ಹೇಳಿ ನಾವು ವ್ಯಕ್ತಿ ಮತ್ತು ವ್ಯಕ್ತಿತ್ವ, ನಾನು ತುಂಬ ಉಪನ್ಯಾಸದಲ್ಲಿ ಹೇಳ್ತಾ ಇರ್ತೇನೆ, 130 ಕೋಟಿ ವ್ಯಕ್ತಿಗಳಿದ್ದೇವೆ, ವ್ಯಕ್ತಿತ್ವಕ್ಕಾಗಿ ಹುಡುಕಾಡ್ತಿದ್ದೀವಿ ಗೆಳೆಯರೆ. 130 ಕೋಟಿ ಮನುಷ್ಯರಿದ್ದೇವೆ, ಮನುಷ್ಯತ್ವಕ್ಕಾಗಿ ಹಾತೊರಿತಿದ್ದೇವೆ. ಬಹುಶಃ ಈ ಕೃತಿ ಓದಿದ ಮೇಲೆ ನಮಗೊಂದಿಷ್ಟು ಮನುಷ್ಯತ್ವ ಮತ್ತು ವ್ಯಕ್ತಿತ್ವಗಳ ಪರಿಚಯ ಆಗುತ್ತೆ. ಈ ಹೊತ್ತಿಗೆ ಅದು ಬೇಕು, ಈ ಹೊತ್ತಿಗೆ ಅದು ಬೇಕು. ಆ ಕಾರಣಕ್ಕೆ ಈ ಕೃತಿ ಬಹಳ ಮಾನ್ಯತೆ ಪಡ್ಕೊಳ್ಳುತ್ತೆ ಅಂತ. ಆಮೇಲೆ ಜೇಮ್ಸ್ ಕಜಿನ್ ಹೇಳುವ ಮಾತು ಬಹಳ ಪರಿಣಾಮಕಾರಿ. ವಾಟ್ ಈಸ್ ಆಲ್ ದಿಸ್ ಸ್ಟಫ್, ವಾಟ್ ಈಸ್ ಆಲ್ ದಿಸ್ ಸ್ಟಫ್ ಅನ್ನುವ ಪದ ಇದೆಯಲ್ಲ, ಅದು ಕುವೆಂಪು ಅವರನ್ನ ಕನ್ನಡಕ್ಕೆ ತರುವ ಹಾಗೆ ಮಾಡುತ್ತೆ. ಯಾಕೆಂದರೆ ನಿನ್ನ ಮಾತೃಭಾಷೆಯಲ್ಲಿ ನಿನ್ನ ಹೃದಯದ ಆಸೆಗಳನ್ನು, ಆಕಾಂಕ್ಷೆಗಳನ್ನು, ಕನಸುಗಳನ್ನು, ಕಲ್ಪನೆಗಳನ್ನು ಓತುಪ್ರೋತವಾಗಿ ಹೇಳಿಕೊಳ್ಳುವ ಹಾಗೆ ಬಹುಶಃ ಬೇರೆ ಭಾಷೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಿದ್ದೀನಿ ಗೆಳೆಯರೆ. ಆ ಕಾರಣಕ್ಕೆ ಮಾತೃಭಾಷೆ ಇವತ್ತು ಪ್ರಧಾನ ಪಡ್ಕೊಳ್ಳುತ್ತೆ. ಅವರ ಬದುಕಲ್ಲಿ ಸಿದ್ದೇಶ್ವರಾನಂದ ಸ್ವಾಮೀಜಿ ವಹಿಸಿದ ಪಾತ್ರ ಇದೆಯಲ್ಲ, ನಿಜಕ್ಕೂ ದಯಮಾಡಿ ನೀವು ಅವರ ಈ ಕೃತಿಯನ್ನು ಓದಿದ ಮೇಲೆ ಒಬ್ಬ ಸ್ವಾಮೀಜಿ ಕುವೆಂಪು ಅವರ ಬದುಕಲ್ಲಿ ಎಷ್ಟೆಲ್ಲ ಪ್ರಮುಖ ಪಾತ್ರ ವಹಿಸ್ತಾರೆ, ಅವರ ಬದುಕಿನ ಎಲ್ಲ ಆಯಾಮಗಳಲ್ಲಿ. ಆಶ್ಚರ್ಯ ಅಂದರೆ ಕುವೆಂಪು ಅನಾರೋಗ್ಯಕ್ಕೆ ಒಳಗಾದಾಗ ಸ್ವಾಮೀಜಿ ಸ್ವತಃ ಅವರ ಆರೈಕೆಯನ್ನು ಮಾಡ್ತಾರೆ ಕುವೆಂಪು ಅವ್ರದ್ದು. ನಾನು ಅದಕ್ಕೆ ಹೇಳಿದ್ದು, ಹೃದಯವನ್ನು ಪ್ರೀತಿಸದ, ಹೃದಯಗಳನ್ನು ಗೌರವಿಸದ ಹೊರತು ಈ ಜಗತ್ತಿಗೆ ಏನು ಕೊಡಲಿಕ್ಕೂ ಸಾಧ್ಯ ಇಲ್ಲ ಅಂಥೇಳಿ, ನನ್ನನ್ನು ಸೇರಿದಂತೆ. ಹಾಗಾಗಿ ಅವರು ತತ್ವಶಾಸ್ತ್ರವನ್ನು ಕಲಿತಾರೆ. ಆನಂತರ ಅವರು ಕನ್ನಡ MA ಮಾಡ್ತಾರೆ. ಭಾಳ ಚೆನ್ನಾಗಿ ಹೇಳ್ಕೊಳ್ತಾರೆ, ನಾನು ಕಸಿನ್ರಿಂದ ಕನ್ನಡಕ್ಕೆ ಬಂದೆ, ಸ್ವಾಮೀಜಿಯವರಿಂದ ಆಶ್ರಮ ಸೇರಿಕೊಂಡೆ, AR ಕೃಷ್ಣಶಾಸ್ತ್ರಿಗಳಿಂದ ನಾನು ಕನ್ನಡ MA ಓದಿದೆ, ಪ್ರೊಫೆಸರ್ ವೆಂಕಣ್ಣಯ್ಯ ಅವರಿಂದ ನಾನು ಕಾನೂರ ಹೆಗ್ಗಡತಿ ಅಥವಾ ಮಲೆಗಳಲ್ಲಿ ಮದುಮಗಳು ಅನ್ನುವ ಕೃತಿಗಳನ್ನು ಬರೀಲಿಕ್ಕೆ ಸಾಧ್ಯ ಆಯಿತು ಅಂತ. ಅಂದರೆ ಒಬ್ಬ ವ್ಯಕ್ತಿಯ ಮಾತು ನನ್ನ ವ್ಯಕ್ತಿತ್ವವನ್ನು ಬದಲಾಯಿಸುತ್ತೆ ಅಂತ. ಹಾಗೆ ಅವರು ಮುಂದುವರಿತಾ ಒಂದು ಮಾಹಿತಿ ಕೊಡ್ತಾರೆ. ನನ್ನ ಮೊದಲ ಕೃತಿ ಯಮನ ಸೋಲು ಅಂತ ಹೇಳ್ತಾರೆ ಎಲ್ಲರೂ. ನನ್ನ ಮೊದಲ ಕೃತಿ ಯಮನ ಸೋಲು ಅಲ್ರಿ, ಅದು ಜಲಗಾರ ಅಂತ 782ನೇ ಪುಟದಲ್ಲಿ ದಾಖಲಿಸ್ತಾರೆ. ನಾನು ಯಾಕೆ ಇದನ್ನು ತುಂಬ ಒತ್ತಾಯಪೂರ್ವಕವಾಗಿ ಮತ್ತು ಒತ್ತಿ ಹೇಳ್ತಿದ್ದೀನಿ ಅಂದರೆ, ಕೆಲವೊಮ್ಮೆ ನಾವು ಕವಿಗಳನ್ನು ಅಥವಾ ಲೇಖಕರನ್ನು ನಮ್ಮನ್ನು ಮೂಗಿನೇರಕ್ಕೆ ಭಾವಿಸ್ಕೊಳ್ತೀವಿ. ಅದು ಹಾಗೆ ಅವರು ಹಾಗಿದ್ದರು ಹೀಗಿದ್ದರು, ಬಟ್ ಅವರೇ ದಾಖಲಿಸಿದಾಗ ನಮಗೊಂದಿಷ್ಟು ಮಾಹಿತಿ ಸಿಗುತ್ತೆ. ಉದಾಹರಣೆ, ಕುವೆಂಪು ಅವರ ಬದುಕು ಮತ್ತು ಬರಹವನ್ನು ನಾನು ನೋಡಲಿಕ್ಕೂ ತೇಜಸ್ವಿ ಸರ್ ನೋಡಲಿಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾಕೆ ತೇಜಸ್ವಿ ಸರು ಅವರನ್ನು ಭಾಳ ಹತ್ತಿರವಾಗಿ ಕಂಡಿರ್ತಾರೆ. ಈ ಕಾರಣಕ್ಕೆ ನಮಗೆ ಕೆಲವು ಕೃತಿಗಳನ್ನು ನಾವು ಮೂಗಿನೇರಕ್ಕೆ ವಿಮರ್ಶಿಸಿಕೊಂಡೇ ಕೆಲವು ಅಪಾಯಕ್ಕೂ ಒಳಗಾಗಿದ್ದೇವೆ. ಆದರೆ ಅವರು ಯಾವುದೋ ಸಂದರ್ಭದಲ್ಲಿ ರಚಿಸಿರ್ತಾರೆ, ನಾವು ಇದು ಯಾವುದೋ ಸಂದರ್ಭ ಕಲ್ಪಿಸಿಕೊಂಡಿರ್ತೇವೆ. ನಿಜ, ಒಬ್ಬ ಲೇಖಕ ಒಂದು ಕೃತಿ ಬರೆಯೋ ತನಕ ಮಾತ್ರ ಅವನು, ಬರೆದ ಮೇಲೆ ಅದು ಅವನಲ್ಲ, ಅದು ಸಮಾಜಕ್ಕೆ, ಸೊಸೈಟಿ ಬಂದ್ಬಿಡುತ್ತೆ. ಹಾಗಂತೇಳಿ ತೀರ ಮನಸ್ಸಿಗೆ ಬಂದಂಗೆ ವರ್ಣನೆ ಮಾಡಿದ್ರು ಸಾಹಿತ್ಯದ ಅಪಾಯ ಅಂದ್ಕೊಂಡಿದ್ದೀನಿ ಗೆಳೆಯರೆ. ನಾನು ಮಾಸ್ತಿ ಮತ್ತು ಕುವೆಂಪು ಅವರ ನಡುವಿನ ಒಂದು ತಾತ್ವಿಕವಾದ ಮಾತುಕತೆಯನ್ನು ಈ ಹಿಂದೆ ಪ್ರಸ್ತಾಪಿಸಿದ್ದೆ. ಒಂದು ಕಡೆ ಮಾಸ್ತಿ ಕೇಳ್ತಾರೆ ಕುವೆಂಪುವನ್ನು ನೋಡಿದಾಗ, ಇವರೇನೋ ಕಿಂದ್ರಜೋಗಿ, ಎಷ್ಟು ಚಂದ ಅವನ ಸಾಹಿತ್ಯದ ಮೂಲಕವೇ ಪರಿಚಯಿಸಿಕೊಳ್ತಾರೆ ನೋಡಿ, ಇವರೇನೋ ಕಿಂದ್ರಜೋಗಿ ಅಂದರೆ ಅಲ್ಲಿ ಎರಡು ಪ್ರಶ್ನೆ ಉದ್ಭವ ಆಗ್ತವೆ. ಒಂದು, ಕಿಂದ್ರಜೋಗಿಯ ಮೂಲಕವೇ ಅವರ ಪರಿಚಯ ಮಾಡಿಕೊಳ್ತಾ ಅವರ ಸಾಹಿತ್ಯವನ್ನು ಪರಿಚಯಿಸಿದಂಗಾಯಿತು,
ಅವ್ರನ್ನೂ ಪರಿಚಯ ಮಾಡಿಕೊಂಡಾಗ. ಆಮೇಲೆ ಡಿ ಎಲ್ ನರಸಿಂಹಾಚಾರ್ಯರು ಮತ್ತು ಕುವೆಂಪು ಅವರ ಸಹಪಾಠಿಗಳು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಬದುಕಿನ ವಿದ್ಯಾರ್ಥಿಯ ಬದುಕಲ್ಲಿ ಒಬ್ಬ ಒಳ್ಳೆ ಗೆಳೆಯ ಸಿಕ್ಬಿಟ್ರೆ ಅದು ಚೆಂದ ಆಗುತ್ತೆ ನೋಡಿ ಅನ್ನುವ ಕಾರಣಕ್ಕೆ. ಆಮೇಲೆ ಭಾಳ ಜನ ನಶ್ಯದ ಗೆಳೆಯರಿದ್ದರು. ಇವರು ಕಾವ್ಯ ಡಿ ಎಲ್ ನರಸಿಂಹಾಚಾರ್ಯರು ವಿಶೇಷವಾಗಿ ವ್ಯಾಕರಣದಲ್ಲಿ ಬಹಳ ಪಾಂಡಿತ್ಯ ಇತ್ತು. ಅದನ್ನು ಕುವೆಂಪು ಅವರು ಹೇಳ್ತಾರೆ ನೆನಪಿನ ದೋಣಿಯಲ್ಲಿ. ನನಗೆ ಈ ತತ್ವಶಾಸ್ತ್ರ ಮತ್ತು ಸೈದ್ಧಾಂತಿಕ ನಿಲುವು ಮೇಲೆ ಹೇಗೆ ಅಪಾರ ಒಲವಿತ್ತೋ, ನರಸಿಂಹಾಚಾರ್ಯರಿಗೆ ವ್ಯಾಕರಣದ ಮೇಲೆ ಬಹಳ ಒಲವಿತ್ತು ಅಂತ. ಅದಕ್ಕೊಂದು 836ನೇ ಪುಟದಲ್ಲಿ ಒಂದು ಪದ್ಯ ಬರೀತಾರೆ, ಭಾಳ ಚೆನ್ನಾಗಿದೆ. ಕವಿಗೆ ಕರ್ಣಂ ಪ್ರಮಾಣಂ, ಕವಿಗೆ ಕರ್ಣಂ ಪ್ರಮಾಣಂ ವ್ಯಾಕರಣಂ ಅಲ್ತು, ವ್ಯಾಕರಣಂ ಏಕೆಂಬಿಯೇ ಮರೆಯುವುದಕ್ಕೆ ಕಲ್ತು. ವ್ಯಾಕರಣ ಯಾಕೆ ಅಂದರೆ ಮರೆಯೋಕ್ಕೆ, ಕಲ್ತಾದ ಮೇಲೆ. ಅಂದರೆ ವ್ಯಾಕರಣವನ್ನು ಇಟ್ಟುಕೊಂಡು ಸಹ ಒಂದು ಹಾಸ್ಯಾತ್ಮಕವಾದ ಸೆನ್ಸ್ ಆಫ್ ಹ್ಯೂಮರ್ ಬೇಸಿಸ್ ಮೇಲೆ ಹೇಗೆ ಮಾತಾಡ್ಬೋದು ಅನ್ನೋದನ್ನು ಅವರು ಹೇಳ್ಕೊಳ್ತಾ ಹೋಗ್ತಾರೆ. ಇನ್ನೂ ಒಂದು ಆಶ್ಚರ್ಯ ಅಂದರೆ, ಕುವೆಂಪು ದಾಖಲಿಸ್ತಾರೆ ಪುಟ 837ರಲ್ಲಿ ಡಿ ಎಲ್ ನರಸಿಂಹಾಚಾರ್ಯರು ಒಂದು ಕಡೆ ಹೇಳ್ತಾರೆ, ಐ ಸೇ ಯು ಆರ್ ಮೈ ಗುರು. ಕುವೆಂಪು ಹೇಳ್ತಾರಂತೆ, ನಾನು ಹೇಳ್ತಾ ಇದ್ದೀನಿ ನೀನು ನನ್ನ ಗುರು. ಈ ಥರದ ನಡವಳಿಕೆ ಇದೆಯಲ್ಲ, ನಾನು ಅದನ್ನೇ ಹೇಳಿದ್ದು ನಿಮಗೆ. ಸಂಸ್ಕೃತಿ ಅಂದರೆ ನಾವೇನೇನೋ ವ್ಯಾಖ್ಯಾನ ಕೊಡ್ತಾ ಇದ್ದೀವಲ್ಲ, ನಾವು ತೊಡುವ ಬಟ್ಟೆ, ಹಾಕುವ ಕಾಲುಂಗರ, ಕುಂಕುಮಗಳು, ನಾನಾಡುವ ಅದ್ರ ಜೊತೆಗೆ ನಿನ್ನ ಮಾತು ಮತ್ತು ನಡವಳಿಕೆ ಇನ್ನೊಬ್ಬನ ಮನಸ್ಸನ್ನು ನೋಯಿಸದಿರುವುದೇ ಸಂಸ್ಕೃತಿ ಎನ್ನುವ ವ್ಯಾಖ್ಯಾನಕ್ಕೆ ಅಂಟಿಕೊಂಡಾಗ ಮಾತ್ರ ಬಹುಶಃ ನಿಜವಾದ ಸಂಸ್ಕೃತಿ ಈ ನೆಲದ ಮೇಲೆ ಅರಳಲಿಕ್ಕೆ ಸಾಧ್ಯ ಇದೆ ಅಂದ್ಕೊಂಡಿದ್ದೇನೆ. ಭಾಳ ಚೆನ್ನಾಗಿ ಹೇಳ್ತಾರೆ. ಯಾಕೆ ಇದನ್ನು ಹೇಳಬೇಕಾಗಿತ್ತು ಅಂದರೆ, ನೋಡಿ, ಬ್ರಾಹ್ಮಣ ಮತ್ತು ಶೂದ್ರ ಪರಿಕಲ್ಪನೆಯಲ್ಲಿ ನನ್ನ ಸಾಹಿತ್ಯ ಮೌಲ್ಯವನ್ನು ಕಲುಷಿತಗೊಳಿಸಿದರು ಅಂತ ಕುವೆಂಪು ಭಾಳ ಬೇಜಾದ ಹೇಳ್ಕೊಳ್ತಾರೆ. ಬ್ರಾಹ್ಮಣ ಶೂದ್ರ ಪರಿಕಲ್ಪನೆಯಲ್ಲಿ. ಯಾಕಂದರೆ ಕುವೆಂಪುವನ್ನು ಕೆಲವರು ಶೂದ್ರ ಕವಿ ಅಂತ ಈಗಲೂ ಕರೀತಿದ್ದಾರಲ್ಲ, ಯಾಕೆ ಒಂದು ಜಾತಿಯ ಹಿನ್ನೆಲೆಯಲ್ಲಿ ಗುರುತಿಸ್ತಾರೆ? ಬಹುಶಃ ಕುವೆಂಪುಗೆ ಗೊತ್ತಿಲ್ಲದ ಆದ ಈ ಹೇಳಿಕೆಗಳು. ಬ್ರಾಹ್ಮಣ ಶೂದ್ರ ಪರಿಕಲ್ಪನೆಯಲ್ಲಿ ನನ್ನ ಸಾಹಿತ್ಯ ಮೌಲ್ಯವನ್ನು ಕಲುಷಿತಗೊಳಿಸಿದರು ಅಂತ ಹೇಳ್ತಾರೆ. ಅದೇ ಒಬ್ಬ ಬ್ರಾಹ್ಮಣ ನರಸಿಂಹಾಚಾರ್ಯರು ಹೇಳ್ತಾರೆ, ನೀವು ನನ್ನ ಗುರು ಅಂಥೇಳಿ. ಬಹುಶಃ ಈ ಪ್ರಶ್ನೆಗೆ ಅಲ್ಲಿ ಉತ್ತರ ಇದೆ ಅಂಥೇಳಿ ಭಾವಿಸ್ಕೊಂಡಿದ್ದೀನಿ ಗೆಳೆಯರೆ. ಕುವೆಂಪು ಅವರ ಸಾಹಿತ್ಯವನ್ನು ಮೊದಲೇ ಹೇಳಿದೆ, ವೈಭವೀಕರಿಸಿದಷ್ಟೇ ಸ್ವಲ್ಪ ಅಪಾಯಕ್ಕೂ ಸಿಲುಕಿಸ್ಕೊಂಡಿದ್ದಾರೆ. ಅಂದರೆ ಸಾಹಿತಿ ಮತ್ತು ಸಾಹಿತ್ಯವನ್ನು ನೋಡುವ ವಿಮರ್ಶಕನೂ ಸಹ ಅಷ್ಟೇ ಮುಖ್ಯ. ಒಂದು ಒಳ್ಳೆಯ ವಿಮರ್ಶಕ ಸಿಗದೆ ಹೋದರೆ ಸಾಹಿತಿ ಕಳೆದೋಗ್ಬಿಡ್ತಾನೆ. ನನಗೆ ಕುವೆಂಪು ಅವರು ದಾಖಲೆ ಮಾಡ್ತಾರೆ 856ನೇ ಪುಟದಲ್ಲಿ ಅವರೊಂದು ಪದ್ಯ ಬರೀತಾರೆ. ದೇವರ ಮಕ್ಕಳೇ ಎಲ್ಲರೂ ಏಳಿ, ದೇವರ ಮಕ್ಕಳೇ ಎಲ್ಲರೂ ಏಳಿ, ಬೆಳ್ಳಗೆ ಬೆಳಗಾಯಿತು ಬೇಗ ಹೇಳಿ. ಈ ಪದ್ಯ ಇನ್ನೊಮ್ಮೆ ಕೇಳಿ. ದೇವರ ಮಕ್ಕಳೇ ಎಲ್ಲರೂ ಏಳಿ, ಬೆಳ್ಳಗೆ ಬೆಳಗಾಯಿತು ಬೇಗ ಹೇಳಿ. ವಿಮರ್ಶಕರು ಅಪಹಾಸ್ಯ ಮಾಡ್ತಾರೆ. ಈ ಕುವೆಂಪು ಓಕೆ, ದೇವರು ಮಕ್ಕಳೇ ಎಲ್ಲರೂ ಹೇಳಿ ಓಕೆ, ಬೆಳಗಾಯಿತು ಬೇಗ ಹೇಳಿ ಓಕೆ, ಈ ಬೆಳ್ಳಗೆ ಬೆಳಗಾಯಿತು. ನೋಡಿ, ಸ್ಥಿತಪ್ರಜ್ಞ ಲೇಖಕ ಆಗದೆ ಹೋಗಿದರೆ ಕೆಲವೊಮ್ಮೆ ಬರವಣೆ ನಿಲ್ಲಿಸಿಬಿಡ್ಬೇಕಾಗತ್ತೆ. ಅಯ್ಯೋ, ನನ್ನ ಸಾಹಿತ್ಯ ಇಷ್ಟೊಂದು ಕೆಟ್ಟದಾಗಿದೆಯಾ ಅಂತ. ಅದಕ್ಕೆ ಕುವೆಂಪು ವಿವರಣೆ ಕೊಡ್ತಾರೆ. ನಮ್ಮ ಮಲೆನಾಡಲ್ಲಿ ಬೆಳ್ಳಗೆ ಅಂದರೆ ಅದು ಮೂಡಿ ಬಂದ ಚಂದವನ್ನು ವರ್ಣಿಸುವಾಗ ಬೇಕಂತಲೇ ಆ ಪದವನ್ನು ಬಳಸ್ತಾರಂತ, ಬೆಳ್ಳಗೆ. ನಮ್ಮ ಕಡೆ ಒಂದು ಇದೆ, ಒಂದು ಹುಡುಗಿ ಉದ್ದ ಇದೆ, ಉದ್ದ ಇಲ್ಲ, ಉದ್ದಕ್ಕಿದೆ. ಆ ಅನ್ನೋದೇ ಅವಳ ಹೈಟನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಯಾರು ಹೇಳ್ತಾರೆ, ಅವಳೊಂದು ಹುಡುಗಿ ತುಂಬ ಕುಳ್ಳಿದೆ ಕಣ್ರಿ, ಕುಳ್ಳನನ್ರಿ, ಕುಳ್ಳಕ್ಕಿದೆ. ಆ ಅಳ್ಳಕ್ಕೆ ಒತ್ತಕ್ಷರ ಕೊಡೋದರಿಂದ ಅವಳ ಮತ್ತು ಕುಳ್ಳಾಗ್ತಾ ಹೋಗ್ತಿದ್ದಾಳೆ ಅವಳು. ಅಥವಾ ಒಂದು ಹುಡುಗಿ ಬೆಳ್ಳಗಿದ್ದಾಳೆ, ಬೆಳ್ಳಗಲ್ಲ, ಬೆಳ್ಳಗಿದ್ದಾಳೆ. ಹಾಗೆ ಬಹುಶಃ ಇಲ್ಲಿ ಕುವೆಂಪು ಬೆಳ್ಳಗನ ಪದವನ್ನು ಬಳಸಿದ್ದಾರೆ. ಅದಕ್ಕೆ ವಿಮರ್ಶಕರಿಂದ ಅಪಹಾಸ್ಯ ಬರುತ್ತೆ. ಅದಕ್ಕೆ ಕುವೆಂಪು ಉತ್ತರ ಕೊಡ್ತಾರೆ ಬಿಡಿ. ಮುಂದೆ MA ಉತ್ತಮ ಸೆಕೆಂಡ್ ಕ್ಲಾಸಲ್ಲಿ ಪಾಸಾದೆ ಅಂತ ಹೇಳ್ಕೊಳ್ತಾರೆ. ಆನಂತರ ಅವರು ಪ್ರೊಫೆಸರ್ ವಾಡಿಯಾ ಅಂಥೇಳಿ ಅವರ ವ್ಯಕ್ತಿ ಅವರ ಬದುಕಲ್ಲಿ ಬರ್ತಾರೆ. ಬಹುಶಃ ನನಗೆ ಇಲ್ಲಿ ವಿವರಣೆ ಮಾಡಲಿಕ್ಕೆ ಸಮಯದ ಅಭಾವ ಇದೆ ಅಂದ್ಕೊಂಡಿದ್ದೇನೆ ಗೆಳೆಯರೇ. 859 ಪುಟದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. BM ಶ್ರೀ ಅವರು ಮತ್ತು ಪ್ರೊಫೆಸರ್ ವಾಡಿಯಾ ಅವರೇ ಆ ಹೊತ್ತಿಗೆ ಕನ್ನಡದಲ್ಲಿ ಮಾತಾಡಲಿಕ್ಕೆ ಹೆದರ್ತಾ ಇದೆ. ಅಂದರೆ
ಇಂಗ್ಲೀಷ್ ಅಷ್ಟು ಸರಾಗವಾಗಿ ಬರ್ತಿತ್ತು ಅವರಿಗೆ ಅಂತ ಹೇಳ್ತಾಯಿದ್ರು. ಅಂಥ ಕ್ಷಣದಲ್ಲಿ ನಾನು ಕನ್ನಡ ಮಾತಾಡೋದು ಹೇಗೆ ಅಂದರೆ ಸವಾಲಾಗಿತ್ತು ಆ ಸಮಯದಲ್ಲಿ. ಅಂದರೆ ಕುವೆಂಪು ಹೇಳುವ ಪ್ರಕಾರ ಅವತ್ತಿಗೆ ಕನ್ನಡ ಮಾತಾಡೋದು ಸಹ ಒಂದು ಕೀಳರಿಮೆಯ ಸಂಕೇತ ಆಗಿತ್ತು ಅನ್ನೋ ಹೊತ್ತಿಗೆ ಕನ್ನಡವನ್ನು ಕಟ್ಟುವ ಮತ್ತು ಕಾಯುವ ಕೆಲಸ ಇವರಿಂದ ಆಯಿತು ಅಂತ. ಇನ್ನೊಂದು ಆಶ್ಚರ್ಯಕರ ಮತ್ತು ತುಂಬ ಸ್ವಾರಸ್ಯಕರ ಸಂಗತಿ ಅಂದರೆ ಕುವೆಂಪು ಎಮ್ ಎ ಆದಮೇಲೆ ಕೆಲಸ ಹುಡುಕ್ತಿರ್ತಾರೆ. ಕುವೆಂಪು ಅವರಿಗೆ ಕಾಲೇಜಲ್ಲಿ ಕೆಲಸ ಆಗುತ್ತೆ. ಅದು ಕುವೆಂಪು ಅವರ ಪಾಂಡಿತ್ಯವನ್ನು ಈಗಾಗಲೇ ನೋಡಿದವರು ಮತ್ತು ಕುವೆಂಪು ಅವರ ಗುರುಗಳೆಲ್ಲ ಸೇರಿ ಅವರಿಗೊಂದು ಕೆಲಸ ಕೊಡಿಸ್ತಾರೆ. ಸಾಮಾನ್ಯವಾಗಿ ಅವತ್ತಿನ ಕನ್ನಡ ಉಪನ್ಯಾಸಕರಿಗೆ ತಿಂಗಳಿಗೆ 75 ರೂಪಾಯಿ ಸಂಬಳ. ತಿಂಗಳಿಗೆ 75 ರೂಪಾಯಿ ಸಂಬಳ. ಈ ಕುವೆಂಪುಗೆ 100 ರೂಪಾಯಿ ಸಂಬಳ ಫಿಕ್ಸ್ ಮಾಡಿಬಿಡ್ತಾರೆ. ಅಲ್ಲೊಬ್ಬ ಇದ್ದ ಕ್ಲರ್ಕು ಕ್ವಶನ್ ಮಾಡ್ತಾನೆ, ಎಲ್ಲ ಲೆಕ್ಚರಿಗೂ 75, ಇವನಿಗೆ 100 ಅಂತ. ಆಗ ಅಲ್ಲಿಯ ಮುಖ್ಯಸ್ಥರು ಹೇಳ್ತಾರೆ ಆ ವಿಭಾಗದ್ದು, ಬರ ಇಲ್ಲಿ ನೋಡು, 100 ಅಲ್ಲ 1000 ರೂಪಾಯಿ ಕೊಟ್ಟರು ಅಂಥ ಮೇಷ್ಟ್ರು ಸಿಗಲ್ಲ ಅಂತ. ಈ ಮಾತಿದೆಯಲ್ಲ, ಇದೇ ಕುವೆಂಪು ಅವರನ್ನು ನಾವಿವತ್ತು ನೋಡುವ ಬಗೆ ಬದಲಾಯಿಸಿಕೊಳ್ಬೇಕಾಗಿದೆ. 1000 ರೂಪಾಯಿ ಕೊಟ್ಟರು ಅಂಥ ಮೇಷ್ಟ್ರು ಸಿಗಲ್ಲ ಅನ್ನುವ ಆ ಹೊತ್ತಿಗೆ ಇಡೀ ಮೇಷ್ಟ್ರು ಪರಂಪರೆಯನ್ನು ಕಟ್ಟಿಕೊಟ್ಟ ಮತ್ತು ಇವತ್ತು ನಮ್ಮಂಥ ಮೇಷ್ಟ್ರುಗಳಿಗೆ ಒಂದು ಪ್ರೇರಣೆ ಆಗ್ತಾರೆ ಕುವೆಂಪು ಅನ್ನೋ ಕಾರಣಕ್ಕೆ. ಈ ಕನ್ನಡ ಮೇಷ್ಟ್ರುಗಳಿಗೆ ಆಗೊಂದು ಡ್ರೆಸ್ ಕೋಡ್ ಇತ್ತು. ಈ ಪಂಚೆ, ಪೇಟ, ಕೋಟು, ದೊಣ್ಣೆ. ಈ ಕುವೆಂಪು ಪಾಪ ಪೇಟವನ್ನು ಹಾಕ್ಕೊಳ್ತಾರೆ. ಆ ಪೇಟವನ್ನು ಹಾಕ್ಕೊಂಡಾಗ ಆಶ್ಚರ್ಯ ಆಗುತ್ತೆ. ಈ ಪಾಠ ಮಾಡ್ತಿದ್ದಾರೆ, ಈ ಕೆನ್ನೆ ಮೇಲೆ ಏನೋ ಹೋದಂಗಾಗತ್ತೆ. ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ದಾರೆ, ಏನೋ ಬೆವರು ಅಂತೇಳಿ ಒರೆಸ್ಕೊಳ್ತಾರೆ. ಕಿವಿ ಹತ್ರ ಏನೋ ಇಳ್ದಂಗೆ ಆಗುತ್ತೆ, ಅದು ಬೆವರಿನ ಹನಿ ಅಂತೇಳಿ ಒರೆಸ್ಕೊಳ್ತಾರೆ. ಯಾಕೋ ತಲೆಯಲ್ಲಿ ಅಲ್ಲಲ್ಲಿ ಒಂಥರ ಗುನು ಅಂಥೇಳಿ ಭಾರಿ ಕಷ್ಟಪಟ್ಟು ಸಹಿಸ್ಕೊಳ್ತಾರೆ, ಪಾಠ ಮುಗಿಸುತ್ತಾರೆ. ಮನೆಗೆ ಬಂದು ನೋಡ್ತಾರೆ, ಆ ಪೇಟವನ್ನು ತೆಗೆದು ಬಾಚ್ತಾರೆ. ಟೇಬಲ್ ಮೇಲೆ ಇರುವೆ ರಾಶಿ. ಯಾಕೆ ಗೊತ್ತಾ? ಹಿಂದಿನ ದಿವಸ ಆ ಪೇಟವನ್ನು ಗೂಟಕ್ಕೆ ಸಿಕ್ಕಿಸಿಟ್ಟಿರ್ತಾರೆ. ಆ ಗೂಟದಲ್ಲಿದ್ದ ಇರುವೆ ಎಲ್ಲ ಪೇಟಗಳು ಸೇರ್ಕೊಂಡಿರ್ತಾವೆ. ನೋಡಿ, ಈ ಸಂದರ್ಭವಶ ನಾವೆಲ್ಲವೂ ಈ ಥರದ ಸಂಗತಿಯನ್ನು ನಾವು ಎದುರಿಸ್ತಾ ಇದ್ದರೂ ಬಹಳ ಥರದ ಹಾಸ್ಯದ ಪ್ರಸಂಗವನ್ನು ಎದುರಿಸಿದ್ವಿ ನಮ್ಮಂಥ ಮೇಷ್ಟ್ರುಗಳು. ಜೊತೆಗೆ ಇಡೀ ಪುಸ್ತಕದಲ್ಲಿ ಅವರ ಪ್ರಸ್ತಾಪಿಸಿದ ಊರುಗಳು ಮತ್ತು ಹೆಸರುಗಳ ಮೇಲೆ ಒಂದು ಸಂಶೋಧನೆ ಬಹುದಾದ ಅಷ್ಟು ಹೆಸರು ಪ್ರಸ್ತಾಪ ಆಗ್ತವೆ. ಕುವೆಂಪು ಈಗಿಲ್ಲ. ಆದರೆ ಒಂದು ಸಾಹಿತ್ಯ ಕೃತಿ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಆತ ಇಲ್ಲ, ಆದರೆ ಆತನನ್ನು ಪ್ರತಿನಿಧಿಸುವ ಮತ್ತು ಆತ ಹೇಳಿದ ಎಲ್ಲ ಸಂಗತಿಗಳು ಇವತ್ತಿಗೂ ನಮ್ಮ ಹತ್ರ ಇರಲಿಕ್ಕೆ ಸಾಧ್ಯ ಅದು ಅಕ್ಷರದ ಕ್ರಾಂತಿಯ ಮೂಲಕ. ಚೆನ್ನಪ್ಪಗೌಡರು ಕ್ರೈಸ್ತರಾಗಿದ್ದು ಅಂತ ಒಂದು ಪ್ರಸ್ತಾಪ ಬರುತ್ತೆ. ಬಹುಶಃ ಕುವೆಂಪು ಮೇಲೂ ಬಹಳ ಜನ ಅನುಮಾನ ಪಡ್ತಾರೆ. ಇವನು ಇವತ್ತಲ್ಲ ನಾಳೆ ಕ್ರಿಶ್ಚಿಯನ್ರಿಗೆ ಅಥವಾ ಕ್ರಿಶ್ಚಿಯನ್ ಜಾತಿಗೆ ಈತ ಮತಾಂತರ ಕೊಡ್ತಾನೆ ಅಂತ. ಬಹುಶಃ ಕುವೆಂಪು ಅವರಿಗೂ ಬದುಕಿನ ಮಧ್ಯೆ ಈ ಥರದ ಗೊಂದಲ ಆಗಿತ್ತು. ಆ ಚೆನ್ನಪ್ಪಗೌಡರು ಕ್ರೈಸ್ತರಾಗಿ ಆನಂತರ ಅವರು ಪಶ್ಚಾತ್ತಾಪ ಪಡ್ತಾರೆ, ನಾನು ಬರಬಾರ್ದಿತ್ತು ಅಂತ. ಬಹುಶಃ ನಿಮಗೆ ಕಾರಂತರ ಚೋಮನದುಡಿ ಕಾದಂಬರಿ ನೆನಪಾಗುತ್ತೆ ಗೆಳೆಯರೆ. ಬಹುಶಃ ಶ್ರೀಮಂತಿಕೆ ಮತ್ತು ಬಡತನ ಅನ್ನೋದು ಧರ್ಮದ ಮೇಲೆ ಅವಲಂಬನೆ ಆಗಿಲ್ಲ. ಎಲ್ಲ ಧರ್ಮದಲ್ಲೂ ಶ್ರೀಮಂತರಿದ್ದಾರೆ, ಎಲ್ಲ ಧರ್ಮದಲ್ಲೂ ಬಡವರಿದ್ದಾರೆ. ಸತ್ಯ ಗೊತ್ತಾದಾಗ ಮಾತ್ರ ನಾವು ಒಪ್ಕೊಳ್ತೇವೆ. 1,000 ಪುಟದಲ್ಲಿ ಅದು ದಾಖಲಾಗುತ್ತೆ. ಮುಂದೊಂದು ಇನ್ನೂ ಸ್ವಾರಸ್ಯಕರ ಘಟನೆ ಅಂದರೆ, ಈ ಸಿದ್ದೇಶ್ವರಾನಂದ ಸ್ವಾಮೀಜಿಯವರು ರಾಮಕೃಷ್ಣಾಶ್ರಮದ ಅಧ್ಯಕ್ಷರಾಗಿದ್ದಾರಲ್ಲ, ಮುಂದವರು ಹೊರದೇಶಕ್ಕೆ ಹೋಗ್ತಾರೆ. ಅಲ್ಲಿ ಆ ಪೀಠದ ಅಧ್ಯಕ್ಷರಾದಾಗ ಒಂದು ಆಹ್ವಾನ ಗೀತೆಯನ್ನು ಸೆಲೆಕ್ಟ್ ಮಾಡಬೇಕಾದ ಜವಾಬ್ದಾರಿ ಬರುತ್ತೆ ಅವರಿಗೆ. ಆಗ ಅವರು ಭಾರತದ ಸುಮಾರು 8ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಒಂದು ಆಹ್ವಾನ ಗೀತೆಗಾಗಿ ಹುಡುಕಾಡ್ತಾರೆ. ಆಶ್ಚರ್ಯ ಅಂದರೆ, ಅಲ್ಲೆಲ್ಲ ಬಂದ ಅವರ ಬಳಿ ಕೇಳಿದಾಗ ಆಯ್ಕೆಯಾಗಿದ್ದು ಭಾರತದ
ಅದರಲ್ಲೂ ಕನ್ನಡದ ಭಾಷೆಯಲ್ಲಿ, ಅದರಲ್ಲೂ ಕುವೆಂಪು ಅವರ ಗೀತೆ ಆಹ್ವಾನ. ಬಾ ಶ್ರೀ ಗುರುದೇವನೇ ಬಾ, ಶ್ಯಾಮಲ ಕಾನನ ಶೃಂಗ ತರಂಗಿತ ಸಹ್ಯಾದ್ರಿಯ ಸುಂದರ ಮಂದಿರಕ್ಕೆ ಚಿನ್ಮಯಿ ಮಂದರುನ್ಮರಕ್ಕೆ. ಈ ಗೀತೆ ಆಯ್ಕೆ ಆಗುತ್ತೆ. ಕುವೆಂಪು ದಾಖಲಿಸ್ತಾರೆ. 8 ಭಾಷೆಗಳಲ್ಲಿ ಕನ್ನಡದ್ದು ಆಯ್ಕೆ ಆಗಿದ್ದು ಭಾಳ ಖುಷಿ. ಅದರಲ್ಲೂ ನನ್ನ ಈ ಗೀತೆ ಆಯ್ಕೆ ಮಾಡಿಕೊಂಡ್ರಲ್ಲ, ಅದು ನನಗೆ ಮತ್ತಷ್ಟು ಖುಷಿಯನ್ನು ಕೊಡ್ತು ಅಂತ ಹೇಳ್ತಾರೆ. ಹಾಗಾಗಿ ನಾನು ಸಮಯದ ಅಭಾವದಿಂದ ಮಧ್ಯ ಆರಿಸ್ಕೊಳ್ತಾ ಬರ್ತಾ ಇದ್ದೇನೆ. ನೀವು ಬೇಕಾದ್ರೆ ನಾನು ಪುಟ ಸಂಖ್ಯೆಯನ್ನು ದಾಖಲಿಸಿದ್ದೀನಿ, ನೋಡ್ಬೋದು. ಈ ಕುವೆಂಪು ತಮ್ಮ ಆತ್ಮಕಥೆಯಲ್ಲಿ ಇದೆಲ್ಲ ನಡುವೆ ಬರಿತಾನೆ ನೀವು ದಿನಚರಿಯನ್ನು ನೋಡಬೇಕು. ಅವರು ಪ್ರತಿಯೊಂದು ಕವನವನ್ನು ಅಥವಾ ಪ್ರತಿಯೊಂದು ಪುಸ್ತಕ ಬರೆಯುವಾಗಲೂ ರಾತ್ರಿ ಓದಿದ್ದು, ಬೆಳಗ್ಗೆ ನಾನು ದಾಖಲಿಸಿದ್ದು, ಯಾರ್ಯಾರು ಯಾವ್ಯಾವ ಪ್ರೇರಣೆ, ಅದೊಂದು ಬಹುಶಃ ಒಂದು ಸಂಶೋಧನೆ ಮಾಡಬಹುದಾದಷ್ಟು ವಿಷಯಗಳಿದೆ. ದಿನಚರಿ ಮತ್ತು ದಿನಚರಿಯ ಮೂಲಕ ಹುಟ್ಟಿಕೊಂಡ ಸಾಹಿತ್ಯ ಕೃಷಿ. ಬಹುಶಃ ಈ ಪ್ರೀತಿ ಪ್ರೇಮ ಪ್ರಣಯ ಬಹುಶಃ ಯಾರನ್ನೂ ಬಿಟ್ಟಿಲ್ಲ. ನಾವೆಷ್ಟೇ ತಾತ್ವಿಕವಾಗಿ ಮಾತಾಡಿದ್ರು ಎಲ್ಲೋ ಒಂದು ಕಡೆ ಒಂದು ಎಳೆ ಬರುತ್ತೆ. ಕುವೆಂಪು ಅವರ ಜೀವನದಲ್ಲೂ ಹಾಗೆ ಆಗುತ್ತೆ. ಕುಮಾರಿ ಪಾ ಅಂತ ದಾಖಲಿಸ್ತಾರೆ. ಕುಮಾರಿ ಪಾ. ಕೊಡಗು ಕಡೆ ಪ್ರಸ್ತಾಪ ಮಾಡಿದಾಗ ಆ ಹುಡುಗಿ ಅನುರಕ್ತಳಾಗಿದ್ಲು ನನ್ನ ಮೇಲೆ. ಅವಳ ಹೆಸರು ಕುಮಾರಿ ಪಾ. ಮುಂದಿನ ಪುಟಗಳಲ್ಲಿ ಅದು ಕುಮಾರಿ ಪಾ ಡಾಟ್ ಹಾಕಿ ವತಿ ಅಂತ ಬರೀತಾರೆ. ನೀವು ಮಧ್ಯೆ ಯಾವ ಅಕ್ಷರನೂ ಸೇರಿಸ್ಕೊಳ್ಳಿ, ಅಂದರೆ ಹೆಸರೇ ಬರಬೇಕು. ಅಂದರೆ 1006ನೇ ಪುಟದಲ್ಲಿ ಅಂದರೆ ಈ ಕವಿ ಮನಸ್ಸಿನ ಹೃದಯಗಳಿಗೆ ಎಲ್ಲೋ ಒಂದು ಕಡೆ ಪ್ರೇಮದ ಅಂಕುರವಾಗಿ, ಆದರೂ ಅದನ್ನು ತಡೆ ಹಿಡ್ಕೊಂಡು ತಮ್ಮ ಬದುಕನ್ನು ಸಾಹಿತ್ಯದ ಕಡೆಗೆ ವಾಲಿಸ್ಕೊಂಡು ಬರೋದಿದೆಯಲ್ಲ, ಅದೊಂದು ತಪಸ್ಸಿನ ಕೆಲಸ. ಅದು ಅವರು ಸಹಜವಾಗಿ ಎಲ್ಲರ ಬದುಕಲು ಬಂದ ಘಟನೆ ನನ್ನಲ್ಲೂ ಬಂತು ಅಂತ ಪ್ರಸ್ತಾಪ ಮಾಡುತ್ತಾರೆ. ಅವರ ದೊಡ್ಡ ಗುಣ. ಆಮೇಲೆ ಅವರನ್ನು ಮದುವೆ ಮಾಡಿಸ್ಲಿಕ್ಕೆ ಬಹಳ ಹರಸಾಹಸ ಪಡ್ತಾರೆ ಭಾಳ ಜನ. ಬಹುಶಃ ತೀತಾ ಶರ್ಮಾ ಮತ್ತು ಅವರ ದಂಪತಿಗಳು ಬಹಳ ಆಸೆ ಪಡ್ತಾರೆ, ಹೇಗಾದರೂ ಮಾಡಿ ಅವ್ರು ಮದುವೆ ಮಾಡಿಸ್ಬೇಕು ಅಂತ. ಆದರೆ ಕುವೆಂಪು ಆಧ್ಯಾತ್ಮ, ಧರ್ಮ, ಪ್ರಕೃತಿ, ಪ್ರಣಯ, ಪ್ರೇಮ, ಪ್ರೀತಿ ಇವೆಲ್ಲವನ್ನು ಸಾಹಿತ್ಯದ ಒಂದು ಭಾಗವಾಗಿ ನೋಡ್ತಾನೆ ಎಲ್ಲೂ ಸಮಾಜಕ್ಕೆ ವಿಮುಖ ಆಗಿಲ್ಲ. ಅಂದರೆ ವೈರಾಗ್ಯವನ್ನಾಗಲಿ ಅಥವಾ ನನಗೆ ದಾಂಪತ್ಯದಲ್ಲಿ ಆಸೆ ಇಲ್ಲ ಅಂತ ಹೇಳಿ ಎಲ್ಲೂ ದಾಖಲಿಸಿಲ್ಲ. ಬಹುಶಃ ತೀತಾ ಶರ್ಮಾ ಅವರಿಗೆ ಒಂದು ಪತ್ರ ಬರಿತಾ ಹೇಳ್ತಾರೆ, ನೀವು ನನ್ನನ್ನು ಸನ್ಯಾಸಿ ಥರ ನೋಡಬೇಡಿ, ನನ್ನ ಕೃತಿಯಲ್ಲಿ ನಾನು ವರ್ಣಿಸಿದ್ದು ನೋಡ್ರೆ ಗೊತ್ತಾಗುತ್ತೆ, ನಾನು ಮದುವೆ ಆಗ್ತೇನೆ, ಆದರೆ ಸುಸಮಯ ಬರಲಿ ಅಂತೇಳಿ. ಏಕೆಂದರೆ ಅವ್ರದ್ದೇ ಅಲ್ವ ಬಹುಶಃ ಕವನ, ನಮ್ಮ ಬಾಳಿಗೆ ಸಾಕ್ಷಿ ಹೋಳಿಗೆ, ನಮ್ಮ ಬಾಳಿಗೆ ಸಾಕ್ಷಿ ಹೋಳಿಗೆ, ನಾನು ಕಣಕ ನೀನು ಹೂರ್ಣ, ನಿನ್ನ ನಪ್ಪೆ ನಾನು ಪೂರ್ಣ. ಈ ಕವನ ಬರಲಿಕ್ಕೆ ಅವರಿಂದ ಮಾತ್ರ ಸಾಧ್ಯ. ಒಂದು ಕಣಕವನ್ನು ಗಂಡಿಗೆ, ಹೂರ್ಣವನ್ನು ಹೆಣ್ಣಿಗೆ ಹೋಲಿಸ್ಕೊಳ್ತಾನೆ. ಅವೆರಡೂ ಒಟ್ಟಾದಾಗ ಆ ಬದುಕು ಪೂರ್ಣ ಆಗುತ್ತೆ ಅನ್ನುವ ದಾಂಪತ್ಯದ ಗೀತೆಯನ್ನು ಬರೆದ ಕವಿಗೆ ನಾವು ಹೇಗೆ ಈ ಥರದ ಮನಸ್ಸಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ. ಕೊನೆಗೂ ಅವ್ರು ಹೇಳ್ತಾರೆ, ನಾನು ಆಗ್ತೀನಿ ಅಂತ ಸಂದರ್ಭ ಬಂದಾಗ ನಿಮಗೆ ಹೇಳ್ತೀನಿ ಅಂತ. ಇನ್ನೊಂದು ಸ್ವಾರಸ್ಯಕರ ಸಂಗತಿಯನ್ನು ನಾನು ಇಲ್ಲಿ ದಾಖಲಿಸಬೇಕಾಗತ್ತೆ. ಈ ಕುವೆಂಪು ಅವರಿಗೆ ದರ್ಬಾರಿಗೆ ಹೋಗಿ ಅವತ್ತಿನ ಯುವರಾಜರಿಗೆ ಪಾಠ ಮಾಡುವ ಸಂದರ್ಭ ಬರುತ್ತೆ. ಆದರೆ ಅವರನ್ನು ತಿರಸ್ಕರಿಸ್ತಾರೆ. ತಿರಸ್ಕರಿಸಲಿಕ್ಕೆ ಯಾವಾಗ ಸಾಧ್ಯ ಗೊತ್ತಾ ಗೆಳೆಯರೆ? ನಿಮ್ಮೊಳಗೆ ಅಹಂಕಾರ ಇದ್ರಲ್ಲ, ಆತ್ಮವಿಶ್ವಾಸ ಇರಬೇಕು. ಬಹುಶಃ ಭಾಳ ಜನ ಕುವೆಂಪು ಅವ್ರನ್ನ ಆ ಹೊತ್ತಿಗೆ ವಿಮರ್ಶೆ ಮಾಡ್ತಾರೆ. ಯುವರಾಜರಿಗೆ ಹೋಗಿ ಪಾಠ ಮಾಡಬಾರದಷ್ಟು ಅಹಂಕಾರ ಅಂತ. ಅದು ಅಹಂಕಾರ ಅಲ್ಲ ಗೆಳೆಯರೆ, ಅದು ಆತ್ಮವಿಶ್ವಾಸ. ಯಾಕೆಂದರೆ ಅವರು ಪ್ರಸ್ತಾಪ ಮಾಡ್ತಾರೆ, ಆ ಪುಸ್ತಕ ಓದಿ ಅವ್ರಿಗೆ ಕನ್ನಡವೇ ಸ್ವಲ್ಪ ಮಾತಾಡಲಿಕ್ಕೆ ಬರ್ತಾ ಇರಲಿಲ್ಲ, ನನಗದು ಒಂಥರ ಆಯಿತು ಅಂತ. ಅಂದರೆ ಒಂದು ಪಾತ್ರವನ್ನು ಏಕಾಏಕಿಯಾಗಿ ಹೀಗೆ ಅಂತ ಹೇಳುವ ಮುನ್ನ ಒಂದು ಪಾತ್ರದ ಒಳಗೆ ದರ್ಶಿಸುವುದಿದೆಯಲ್ಲ, ಅದು ಕುವೆಂಪಿಂದ ಕಲ್ಕೊಳ್ಬೇಕು. ಯಾಕಂದರೆ ಇಡೀ ಜಗತ್ತೇ ಮಂತರೆ ಮಂತರೆ ಮಂತೆ ಅಂತ ಹೇಳುತ್ತಿರುವಾಗ ಅವಳು ಮಮತೆಯ ಸುಳಿ ಮಂತರೆ ಅಂತ ಕರೆದ ಮೊದಲ ಕವಿ ಅಲ್ವೇನ್ರಿ. ಆ ಕಾರಣಕ್ಕೆ ಒಂದು ದಾರ್ಶನಿಕ ಶಕ್ತಿ ಇತ್ತು ಅಂತವ್ರಿಗೆ. ಅವರೊಂದು ಮಾತು ಹೇಳ್ತಾರೆ, ಐ ಹ್ಯಾವ್ ಗಾಟ್ ಬೆಟರ್ ಬಿಸ್ನೆಸ್ ದೆನ್ ಟೀಚಿಂಗ್ ಪ್ರಿನ್ಸ್. ಒಬ್ಬ ರಾಜನಿಗೆ ಪಾಠ ಮಾಡೋದಕ್ಕಿಂತ ನಾನು ಬೇರೆ ಕೆಲಸ ಮಾಡಿದ್ರೆ ನಾನು ಖುಷಿ ಪಡ್ತೀನಿ
ಅಂತ. ಅಂದರೆ ಅವರಿಗೆ ಏನಂದರೆ ಶಿಕ್ಷಣ ಅನ್ನೋದಿದೆಯಲ್ಲ, ಅದು ಗುರುವಿನ ಬಳಿ ಕಲಿಬೇಕು. ಗುರು ಹೋಗಿ ಶಿಕ್ಷಕನ ಬಳಿ ನಿಲ್ಲೋದಲ್ಲ ಅನ್ನೋ ಒಂದು ಸಣ್ಣ ಪರಿಕಲ್ಪನೆ ಅಂತ ಇಟ್ಟುಕೊಳ್ಳೋಣ. ನಾನು ಅದಕ್ಕೆ ಹೇಳಿದ್ದು ನಿಮಗೆ, ಈ ಆತ್ಮವಿಶ್ವಾಸ ಮತ್ತು ಅಹಂ ಪದಗಳ ನಡುವಿನ ಆ ಸೂಕ್ಷ್ಮ ವ್ಯತ್ಯಾಸವನ್ನು ನಾವು ಬಹಳ ಚೆನ್ನಾಗಿ ನೋಡಬೇಕು ಅಲ್ವಾ. ಹಾಗಾಗಿ ನಾವೇನು ಮಾಡ್ತೇವೆ, ಅದನ್ನು ಅನಾಲಿಸಿಸ್ ಮಾಡುವಾಗ ಬಹಳ ಎಲ್ಲೊಂದು ತಪ್ಪು ಗ್ರಹಿಕೆಗೆ ಒಳಗಾಗ್ತೇವೆ ಅನ್ನುವ ಕಾರಣಕ್ಕೆ. ಹಾಗಾಗಿ ಇದು ಜೊತೆಗೆ ಕುವೆಂಪು ಅವರು ತಪ್ಪಿಸ್ಕೊಳ್ತಾರೆ ದರ್ಬಾರಿಗೆ. ಇನ್ನೂ ಒಂದು ವಿಷಯ, ದರ್ಬಾರ್ ಸಂದರ್ಭದಲ್ಲಿ ಎಲ್ಲ ಸರ್ಕಾರಿ ನೌಕರರು ಅಲ್ಲಿಗೆ ಹೋಗಬೇಕಾಗಿತ್ತು, ಇಲ್ಲಿಗೆ ದರ್ಬಾರಿಗೆ. ಬರದೇ ಇದ್ದವರಿಗೆ ಒಂದಿಷ್ಟು ಬೇರೆ ಥರದಲ್ಲಿ ಪತ್ರದ ಮೂಲಕ ಒಂದು ಸಣ್ಣ ಎಚ್ಚರಿಕೆ ಕೊಡ್ತಾಯಿದ್ರು. ಆದರೆ ಕುವೆಂಪು ತಪ್ಪಿಸ್ಕೊಳ್ತಿದ್ರು, ಯಾಕೆಂದರೆ ಅಲ್ಲೊಂದು ಪದ ಬಳಸ್ತಿದ್ರು ಆದೇಶದಲ್ಲಿ, ಇಂಡಿಸ್ಪೊಸಿಷನ್ ಅಂತ. ಅದಕ್ಕೆ ಕುವೆಂಪು ಹೇಳ್ತಾರೆ ಮನಸ್ಸು ಇಲ್ಲದಿರುವಿಕೆ, ಅಂದರೆ ನೀವು ಮನಸ್ಸು ಇಲ್ಲದೆ ಇದ್ದರೆ ಬರಬೇಡಿ ಅಂತ. ಆ ಪದವನ್ನು ಇಟ್ಟುಕೊಂಡೇ ಕುವೆಂಪು ಹೋಗ್ತಿರ್ಲಿಲ್ಲ, ನನಗೆ ಮನಸ್ಸಿಲ್ಲ ಅನ್ನೋ ಕಾರಣಕ್ಕೆ. ಅಂದರೆ ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿ ತನ್ನ ಪ್ರಭುತ್ವದ ಈ ವ್ಯವಸ್ಥೆ ಇತ್ತಲ್ಲ, ಅದರ ಜೊತೆಗೆ ಸಾಗಬೇಕು ಅಥವಾ ಅದರ ವಿರುದ್ಧ ಸಾಗಬೇಕು ಅನ್ನುವ ಜಿಜ್ಞಾಸೆಗಳು ಒಟ್ಟಾಗ್ತವೆ. ಬಹುಶಃ ಈ ಹೊತ್ತಿಗೆ ಸರ್ಕಾರಿ ನೌಕರರು ನಾವು ಮಾತಾಡುವಾಗ ಭಾಳ ಎಚ್ಚರಿಂದ ಇರಬೇಕು ಅನ್ನುವ ಕಾರಣಕ್ಕೆ. ಆದರೆ ಇನ್ನೊಂದು, ಶ್ರೀರಂಗಪಟ್ಟಣದಲ್ಲಿ ಯುವಜನ ಸಮ್ಮೇಳನ ನಡೆದಾಗ ನಿರಂಕುಶಮತಿಗಳಾಗಿ ಅನ್ನುವ ಒಂದು ಸಣ್ಣ ಉಪನ್ಯಾಸ ನೀಡ್ತಾರೆ. ಬಹುಶಃ ಈ ಹೊತ್ತಿಗೆ ಕುವೆಂಪು ಅವರ ಶ್ರೇಷ್ಠ ಬರಹಗಳಲ್ಲಿ ಅದು ಒಂದು ಅಂದ್ಕೊಂಡಿದ್ದೇನೆ. ದೇವಡು ನರಸಿಂಹಶಾಸ್ತ್ರಿಗಳು ಅದನ್ನು ಖಂಡಿಸಿ ಲೇಖನ ಬರೀತಾರೆ. ನೀವು ಸಾಧ್ಯ ಆದರೆ ಪುಟ 1070 ಅದರಲ್ಲಿ ಆಸುಬಾಸಲ್ಲಿ ನೋಡೋಕೆ ಗೊತ್ತಾಗುತ್ತೆ. ಆದರೆ ಅದರ ಒಟ್ಟು ಅದೆಷ್ಟರ ಮಟ್ಟಿಗೆ ಆಗುತ್ತೆ ಅಂದರೆ, ಅವ್ರ ಮೇಲೊಂದು ಕಂಪ್ಲೇಂಟೇ ಹೋಗ್ಬಿಡುತ್ತೆ. ಏನಂದರೆ, ಕುವೆಂಪು ಅವ್ರ ಮೇಲೆ ಒಂದು ಆ್ಯಕ್ಷನ್ ತಗೊಳ್ಬೇಕು ಅಂಥೇಳಿ. ಯಾರ ಮೇಲೆ? ಅವರು ಕೆಲಸ ಮಾಡುತ್ತಿದ್ದ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ವೆಂಕಣ್ಣಯ್ಯವರಿಗೆ ಲೆಟ್ರ್ ಹೋಗುತ್ತೆ, ಪತ್ರ ಹೋಗುತ್ತೆ. ಸರ್, ನಿಮ್ಮ ಕೈ ಕೆಳಗೆ ಕೆಲಸ ಮಾಡುತ್ತಿರುವ ಪುಟ್ಟಪ್ಪ ಹೀಗೆಲ್ಲ ಅಂದರೆ ಸರ್ಕಾರದ ವಿರುದ್ಧವಾಗಿ ಮತ್ತು ನಡ್ಕೊಳ್ತಿದ್ದಾರೆ ಅನ್ನೋ ಕಾರಣಕ್ಕೆ ಆಶ್ಚರ್ಯಪಡ್ತೀರಿ. ವಾಪಸ್ ಒಂದು ಪತ್ರ ಬರೀತಾರೆ ವೆಂಕಣ್ಣಯ್ಯ. ನಾನು ನನ್ನ ಮಗನಿಗೆ ಬುದ್ಧಿ ಹೇಳಬೇಕಾಗಿ ಬಂದರೆ ಇದಕ್ಕಿಂತಲೂ ವಿಚಾರಪೂರ್ವಕವಾಗಿ, ಸೊಗಸಾಗಿ, ಸಮರ್ಥವಾಗಿ ಹೇಳಲಾರೆ. ಈ ಪದಗಳು ನೋಡಿ, ಅಂದರೆ ಸಾಹಿತಿಗಳದ್ದೇ ಒಂದು ಲೋಕ. ನಾನು ನನ್ನ ಮಗನಿಗೆ ಬುದ್ಧಿ ಹೇಳಬೇಕಾಗಿ ಬಂದರೆ ಇದಕ್ಕಿಂತಲೂ ವಿಚಾರಪೂರ್ವಕವಾಗಿ, ಸೊಗಸಾಗಿ, ಸಮರ್ಥವಾಗಿ ಹೇಳಲಾರೆ. ಅಂದರೆ ಆ ಪತ್ರಕ್ಕೆ ಉತ್ತರ ಇಲ್ಲಿದೆ ಅಂದ್ಕೊಂಡಿದ್ದೀನಿ ಅನ್ನುವ ಕಾರಣಕ್ಕೆ ಮಾಡ್ತಾರೆ. ಯಾರೋ ಗೆಳೆಯರು, ಕಣಕ ಮತ್ತು ಹೂರ್ಣದಲ್ಲಿ ಜೀವನದಲ್ಲಿ ಅನುಭವವನ್ನು ನೋಡಿಕೊಳ್ಳುವ ಸಂವೇದನೆಯು ಇದರಲ್ಲಿದೆ ಅಲ್ಲವೇ ಸರ್? ಖಂಡಿತ ಖಂಡಿತ. ನೀವು ಆ ಪದ್ಯದ ಬಗ್ಗೆ ಮಾತಾಡ್ತಾ ಹೋದರೆ ನಮಗೆ ಹೋಳಿಗೆ ಬರೀ ಪದಾರ್ಥವಾಗಿ ಆಗಲ್ಲ, ಅದೊಂದು ಸಂಸ್ಕೃತಿಯಾಗಿ, ಅದೊಂದು ಪ್ರಕೃತಿಯಾಗಿ ನಮ್ಮೆದುರು ನಿಲ್ಲುತ್ತೆ ಗೆಳೆಯರೆ. ಆಮೇಲೆ ಕವಿಶೈಲಿಯಲ್ಲಿ ಒಂದು ಹೆಸರಿನ ಕೆತ್ತನೆ ಮಾಡಿದ್ದು ಪ್ರಸ್ತಾಪ ಬರುತ್ತೆ. ಆಮೇಲೆ ಹೇಮಾವತಿ ಬಗ್ಗೆ 1116ನೇ ಪುಟದಲ್ಲಿ ಸಾಧ್ಯ ಆದರೂ ಓದಿ. ಆಮೇಲೆ ಅವರು ನಾಮಕರಣಕ್ಕೆ ಹೋಗಿ ಆಕೆಗೆ ಹೆಸರಿಟ್ಟಿದ್ದು ಭಾಳ ಆಶ್ಚರ್ಯ. ನಾನು ತರಗತಿಲಿ ಪಾಠ ಮಾಡೋಕೆ ಹೇಳ್ತಾ ಇರ್ತೀನಿ. ಬಹುಶಃ ಕುವೆಂಪು ಜೀವನದಲ್ಲಿ ಸುಮ್ಮನೆ ಹೀಗೆ ಹೋದಾಗ 16-17 ವರ್ಷದ ಹುಡುಗ, ಪುಟ್ಟಪ್ಪ ಈ ಹುಡುಗಿ ಒಂದು ಹೆಸರಿಡು ಅಂತ ಹೇಳಿದಾಗ ಹೇಮಾವತಿ ಅಂತ ಇಟ್ಟಿದ್ದು. ಹೆಸರಿಟ್ಟು ಹುಡುಗಿಯೇ ಮುಂದೊಂದು ದಿನ ಇವ್ರ ಜೊತೆ ಹಸೆಮಣೆ ಏರಿದ್ದಿದೆಯಲ್ಲ, ಭಾಳ ಆಶ್ಚರ್ಯಕ ಸಂಗತಿ. ಹಾಗಾಗಿ ನಮ್ಮ ಈತಿನ ಯಂಗ್ಸ್ಟರ್ಸ್ ಹುಡುಗರು ನಾಮಕರಣಕ್ಕೆ ಹೋದಾಗೆಲ್ಲ ಈ ಥರದ ಕನಸನ್ನೇನು ಕಾಣೋದು ಬೇಡ ಅಂತ ನಾನು ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ. ಯಾಕಂದರೆ ಅವ್ರಿಗೇನೋ ಸಿಕ್ತು ಅಂತ ನಮಗೆಲ್ಲ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ. ಭಾಳ ಸ್ವಾರಸ್ಯ ಸಂಗತಿ. ಆಮೇಲೆ ಇನ್ನೊಂದು ನನಗೆ ಭಾಳ ಇಷ್ಟ ಆಗಿದ್ದು, ಕುವೆಂಪು ಅವರು ಮದುವೆ ಸಂದರ್ಭ ಬಂದಾಗ ಹೇಮಾವತಿಯನ್ನು ನೋಡಿ ಒಪ್ಕೊಳ್ತಾರೆ. ಆದರೆ ಹೇಳ್ತಾರೆ, ಹೇಮಾವತಿಗೊಂದು ಮಾತು ಕೇಳಿ ನಾನು ಇಷ್ಟ ಇದ್ದೀನೇ ಇಲ್ಲ ಅಂತ. ಯಾಕೆಂದರೆ ಹೆಣ್ಣಿಗೂ ವ್ಯಕ್ತಿತ್ವ ಇದೆ, ಆಶೆ ಇದೆ ಅಲ್ವಾ ಅಂತ ಹೇಳ್ತಾರೆ 1123ನೇ ಪುಟದಲ್ಲಿ. ಬಹುಶಃ ಕುವೆಂಪು ಹೆಣ್ಣನ್ನು ನೋಡಿದ ಬಗೆ ಇದೆಯಲ್ಲ, ಅವರು ಹೇಮಾವತಿಯನ್ನು ದೇವಿ ಅಂತ ಸಂಬೋಧಿಸ್ತಾರೆ. ಆಮೇಲೆ ನನಗೆ ದೀಕ್ಷೆ ಅಂತ
ಸಿಕ್ಕಿದರೆ ಅದು ಹೇಮಾವತಿ ಅಂತ ಹೇಳ್ತಾರೆ. ಹೀಗೆ ಹೆಣ್ಣನ್ನು ಒಂದು ವ್ಯಕ್ತಿತ್ವದ ಮೂಲಕ, ಮನುಷ್ಯತ್ವದ ಮೂಲಕ ಕಂಡುಕೊಳ್ಳುವ ಬಗೆ ಭಾಳ ಚೆನ್ನಾಗಿದೆ. ಆನಂತರ ಅವರು ರಾಮಾಯಣ ದರ್ಶನ ಆರಂಭಿಸ್ತಾರೆ, ನಮಗೆಲ್ಲ ಗೊತ್ತಿದೆ. ಆಮೇಲೆ ಆಶ್ಚರ್ಯ ಗೊತ್ತಾ, ಈ ಮಾನಪ್ಪ ಮತ್ತು ಕುವೆಂಪು ಮದುವೆ ಒಟ್ಟೊಟ್ಟಿಗೆ ಆಗುತ್ತೆ. ಈ ಮಾನಪ್ಪನವರ ಹೆಂಡತಿಗೆ ಕಾಯಿಲೆ ಇರುತ್ತೆ. ಕುವೆಂಪು ಅವರ ಹೆಂಡತಿ ಆಗುವ ಹೇಮಾವತಿಯ ಮೇಲೆ ಅಪಪ್ರಚಾರ ಮಾಡ್ತಾರೆ. ಬಹುಶಃ ಎರಡೂ ಮದುವೆ ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಏನು. ಆದರೆ ಅದನ್ನು ಎಷ್ಟು ಚೆಂದಾಗಿ ನೋಡುತ್ತಾರೆ ನಮ್ಮ ಕುವೆಂಪು ಅಂದರೆ, ಅದಕ್ಕೆ ಹೇಳಿದ್ದು ಸಾಹಿತಿ ಆತ ಜೀವನದಲ್ಲಿ ಏನು ಲಾಭ ಪಡಿತಾನೋ ಇಲ್ಲೋ ಸ್ಥಿತಪ್ರಜ್ಞನಾಗ್ತಾನೆ. ಅಂದರೆ ಒಳ್ಳೆಯ ಮತ್ತು ಕೆಟ್ಟದ್ದನ್ನು ಏಕಪ್ರಕಾರವಾಗಿ ಸ್ವೀಕರಿಸುವ ತಾಕತ್ತಿರುವವನೇ ಸ್ಥಿತಪ್ರಜ್ಞ. ಅದು ಸಾಹಿತಿಗಳಿಗೆ ಇರುತ್ತೆ ಅಂದ್ಕೊಂಡಿದ್ದೇನೆ. ಓದು ನಮ್ಮನ್ನು ಆ ಮಟ್ಟಿಗೆ ಬೆಳೆಸ್ತಾ ಹೋದರೆ ಓದಿ ಏನು ಪ್ರಯೋಜನಗಳಿವೆ? ನೀವು ಸಾಹಿತಿಗಳ ಬದುಕನ್ನು ನೋಡಿ, ಅವರು ಉಂಡ ನೋವೆಲ್ಲ ಇವತ್ತು ಸಾಹಿತ್ಯವಾಗಿ ಪರಿವರ್ತನೆ ಆಗಿದೆ. ಉಂಡಷ್ಟು ಬೇಂದ್ರೆ ಆದಿಯಾಗಿ ಅವರ ನೋವೇ ಸಾಹಿತ್ಯದ ದೊಡ್ಡ ಆಕಾರ. ಅಂದರೆ ಎದುರಿಸುವ ಚೈತನ್ಯ ಇದೆಯಲ್ಲ, ನಿಮಗೆ ಬಹುಶಃ ರಾಜ ವಿಕ್ರಮಾದಿತ್ಯನ ಕಥೆಯಲ್ಲಿ ಬರುತ್ತೆ, ಬಂದದ್ದಲ್ಲ ಬರಲಿ ತಾಯೇ, ಎದುರಿಸುವ ಚೈತನ್ಯ ಒಂದಿದ್ದುದು ನೂರಾಗಲಿ. ಈ ಥರದ ಹೇಳಿಕೊಳ್ಳುವ ಹೃದಯಗಳು ಇವತ್ತು ಜಾಸ್ತಿ ಆಗಬೇಕು. ಆದಾಗ ಮಾತ್ರ ನಮ್ಮನ್ನು ನಾವು ಪ್ರೀತಿಸ್ತೇವೆ. ಅನಂತರ ಬಿಡಿ, ಮದುವೆ ಆಗುತ್ತೆ, ಚೆನ್ನಾಗಿರ್ತಾರೆ. ಕುವೆಂಪು ಮದುವೆಗೆ ಭಾಳ ಜನ ಪತ್ರ ಬರೀತಾರೆ. ಅವ್ರ ಮದುವೆಗೆ ಶುಭ ಹಾರೈಸಿ DVG, BM ಶ್ರೀ, ಮಾಸ್ತಿ, ಪ್ರೊಫೆಸರ್ ವಾಡಿಯ, ವಿ ಸೀತಾರಾಮಯ್ಯ, AR ಕೃಷ್ಣಶಾಸ್ತ್ರಿಗಳು, ತೀನಂ ಶ್ರೀ, DLN. ಆ ಪತ್ರದ ಮೇಲೆ ಒಂದು ಪುಸ್ತಕ ಬರೀಬೋದು ಅಂದ್ಕೊಂಡಿದ್ದೇನೆ. ಅಂದರೆ ಅವರು ಮದುವೆಗೆ ಶುಭ ಕೋರಿ ಯಾವುದೋ ಒಂದು ಕಾರಣಕ್ಕೆ ಅವರು ಬರದೇ ಇದ್ದಾಗ ಒಂದು ಪತ್ರ ಸಂಸ್ಕಾರ ಅಂತ ಇತ್ತಲ್ಲ ಆವಾಗ ಗೆಳೆಯರೆ. ಈಗಿಲ್ಲ ಬಿಡಿ, ನಮಗೆ ಮೊಬೈಲ್ ಬಂದು ನಮ್ಮಂಥ ಮೇಷ್ಟ್ರನ್ನು ಸೇರಿ ನಾನು ಹೇಳೋದಾದರೆ ಅದೊಂದು ಸಂಸ್ಕಾರ ಅನ್ನುವ ಕಾಲದಿಂದ ಭಾಳ ದೂರ ಹೋಗ್ತಿದ್ದೀವಿ ಅನ್ನುವ ಅಪಾಯವೂ ಇದೆ. ಅವರು ಮದುವೆ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ತಾರೆ. ಒಲುಮೆ ಒಂದು ದಿವ್ಯ ರಕ್ಷೆ ಇಹ ಸಮಸ್ಯೆಗೆ, ಮದುವೆ ಅದಕ್ಕೆ ಮಧುರ ದೀಕ್ಷೆ ಗೃಹ ತಪಸ್ಸೆಗೆ. ನೀವು ಹೇಗೆ ತಗೊಳ್ತೀರೋ ಹಾಗೆ ಬದುಕನ್ನು ಅಂತ. ಬಹುಶಃ ಕುವೆಂಪು ಮದುವೆ ಆಗ್ತಾ 33 ವರ್ಷ. ಅವರೇ ಹೇಳ್ಕೊಳ್ತಾರೆ, ನನ್ನ ಹೆಂಡತಿಗೆ ನನ್ನ ಅರ್ಧದಷ್ಟು ವಯಸ್ಸು ಆಗಿರಲಿಲ್ಲ ಅಂತ. ಆಶ್ಚರ್ಯ ಅಂದರೆ ಕುವೆಂಪುಕ್ಕಿಂತ 16-17 ವರ್ಷ ಸಣ್ಣವರಾದ ಹೇಮಾವತಿಯವರು ಕುವೆಂಪು ಅವರಿಗಿಂತ 14 ವರ್ಷ ಮುಂಚೆ ತೀರೋಗ್ತಾರೆ. ಆದರೆ ಈ ಹುಟ್ಟು ಮತ್ತು ಸಾವಿನ ದಿನಾಂಕ ಮುಖ್ಯ ಅಲ್ಲ. ನನಗೆ ನೆನಪಾಗುತ್ತೆ ಯಾವುದೋ ಒಂದು ಘಟನೆ. ಪ್ರತಿನಿತ್ಯ ಒಂದು ಮಠದಲ್ಲಿ ದೀಪವನ್ನು ಹಚ್ಚಿದ್ರಂತೆ, ಪ್ರತಿನಿತ್ಯ. ಅಲ್ಲಿ ಯಾರೋ ಒಬ್ಬರು ಇದ್ದವರು ಡೈಲಿ ಕೇಳೋದು ಹುಡುಗರನ್ನ, ಈ ದೀಪ ಎಲ್ಲಿಂದ ಬಂತು ಅಂತ. ಪಾಪ ಹುಡುಗ ದೀಪ ಹಚ್ತಿದ್ದ, ದೀಪ ಕೈ ಮುಕ್ಕೊಂಡು ಹೋಗಿ ಕೂರ್ತಿದ್ದ. ಆ ದೀಪ ಎಲ್ಲಿಂದ ಬಂತು ಅಂತ ಯಾರಿಗೆ ಗೊತ್ತು? ಹೇಳದೇ ಇದ್ದಾಗ ಉಳಿದ ಹುಡುಗರೆಲ್ಲ ಒಳ್ಳೆ ನಗಾಡೋದು, ಅವನಿಗೆ ಪಾಪ ಸೋಲುವ ಪ್ರಜ್ಞೆ ಕೂತ್ಕೊಳ್ತಿದ್ದ. ಹೀಗೆ ಡೈಲಿ ಕೇಳುವಾಗ ಒಬ್ಬರು ಸರದಿ ಬಂತು. ಆತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದ, ಇವತ್ತು ನನ್ನ ಕೇಳ್ತಾರೆ, ಗುರುಗಳು ಸ್ವಾಮೀಜಿನೋ ಯಾರೋ ಅಲ್ಲಿದ್ದವ್ರು ದೊಡ್ಡವ್ರು ಕೇಳ್ತಾರೆ, ಈ ದೀಪ ಎಲ್ಲಿಂದ ಬಂತು ಅಂತ. ಇವ್ರಿಗೆ ಮಾಡ್ತೀನಿ ಅಂತೇಳಿ, ಅಂದರೆ ಒಂದು ವ್ಯವಸ್ಥೆ ಮಾಡ್ತೀನಿ, ಇವರಿಗೆ ಉತ್ತರ ಕೊಡ್ತೀನಿ ಅಂತೇಳಿ ಎದ್ದು ಬಂದ. ಒಂದು ಸರದಿ ಬಂದಾಗ ಸಹಜವಾಗಿ ಕೇಳ್ತಾರೆ, ಈ ದೀಪ ಎಲ್ಲಿಂದ ಬಂತು. ಆತ ಅಲ್ಲಿ ಹಚ್ಚಿದ ದೀಪವನ್ನು ಊದಿ ಆರಿಸಿಬಿಡ್ತಾರೆ. ಅಲ್ಲಿದ್ದವರು ಮುಖ ಕೆಂಪಾಗುತ್ತೆ, ಹುಡುಗರಲ್ಲಿ ಶಬ್ದ ಹಾಕ್ತಾರೆ. ಅಂದರೆ ಅವನಿಗೆ ಹೊಡಿತಾರೆ. ಈಗ ಪ್ರಶ್ನೆ ಕೇಳಿದವರು ದೀಪ ಆರಿಸಿದ್ದಕ್ಕೆ ಅಂತೇಳಿ. ಇಡೀ ಆ ಹೊತ್ತಿನ ಕ್ಷಣ ತುಂಬ ಮೌನವಾಗಿದೆ. ಆತ ಭಾಳ ಜನ ಹೇಳ್ತಾನೆ, ಸರ್, ಈಗ ಊದಿ ಆರಿಸಿದಲ್ಲ ದೀಪ, ಅದು ಎಲ್ಲಿಗೆ ಹೋಯಿತು ಅಂತ ಕೇಳ್ತಾನೆ. ಇಡೀ ಸಭೆ ಮತ್ತಷ್ಟು ಮೌನ ಆಗುತ್ತೆ. ಆತ ಮುಂದುವರೆದು ಹೇಳ್ತಾನೆ, ಗುರುಗಳೇ, ನಾನು ಈಗ ಆರಿಸಿದ ದೀಪ ಎಲ್ಲಿಗೆ ಹೋಯಿತೆಂದು ನೀವು ಹೇಳಿದರೆ ಅದು ಅಲ್ಲಿಂದಲೇ ಬಂತು ಎಂದು ಹೇಳುವೆ. ಇದರ ತಾತ್ಪರ್ಯ ಏನು ಅಂದರೆ, ಆ ದೀಪ ಎಲ್ಲಿಂದ ಬಂತು, ಎಲ್ಲಿಗೆ ಹೋಯಿತು ಮುಖ್ಯ ಅಲ್ಲ, ಇದ್ದಷ್ಟು ಹೊತ್ತು ಎಷ್ಟು ಬೆಳಕನ್ನು ಕೊಡ್ತು ಅನ್ನೋದೇ ಮುಖ್ಯ.
ಅದು ಹೇಮಾವತಿಯವರ ಬದುಕಿಗೆ ನಾನು ಪೂರಕವಾಗಿ ಮಾತಾಡ್ತಿದ್ದೇನೆ. ಬಹುಶಃ ಕುವೆಂಪು ಅವರ ಎಲ್ಲ ಮದುವೆಗಿಂತ ಮುಂಚೆ ಅವರ ಸಾಹಿತ್ಯ ಲೋಕ ಹೊಂದಿತ್ತು. ಆದಮೇಲೂ ಸಾಹಿತ್ಯದ ಇನ್ನೊಂದು ಲೋಕಕ್ಕೆ ಆ ತಾಯಿ ತುಂಬ ಪ್ರೇರಣೆ ಆಗ್ತಾಳೆ. ಅದನ್ನು ಕುವೆಂಪು ಭಾಳಷ್ಟು ಕಡೆ ಬೇರೆ ಬೇರೆ ನೆಪದಲ್ಲಿ ಪ್ರಸ್ತಾಪ ಮಾಡ್ತಾರೆ ಗೆಳೆಯರೆ. ಅವ್ರು ಹೇಳ್ತಾರೆ, ನಾನು ಕವಿ ರುಚಿಯನ್ನು ತೋರಿಸಿದ್ದೇನೆ, ಋಷಿ ರುಚಿಯನ್ನು ತೋರಿಸಿದ್ದೇನೆ, ಪಶು ರುಚಿ, ದೇವ ರುಚಿ, ಈ ಎಲ್ಲ ರುಚಿಗಳನ್ನು ಆಕೆ ಅನುಭವಿಸಿದ್ದಾಳೆ, ಆಕೆಯಿಂದ ಪಡ್ಕೊಂಡಿದ್ದೇನೆ. ಆ ಸಂದರ್ಭದಲ್ಲಿ ನನ್ನನ್ನು ಸ್ವೀಕರಿಸಿದ, ನನ್ನನ್ನು ಒಪ್ಪಿದ ಆ ಹೊತ್ತಿಗೆ ಆಕೆಯನ್ನು ತುಂಬ ಸ್ಮರಿಸ್ತಾರೆ. ಬಹುಶಃ ಬೇಂದ್ರೆ ಬದುಕನ್ನು ನಾವು ನೋಡ್ಬೋದು ಗೆಳೆಯರೆ. ಅವರು ಸಹ ಹಾಗೆ. ಈ ದಾಂಪತ್ಯದ ಗಟ್ಟಿತನ ಹಲವು ಸಾಹಿತ್ಯದ ಸೃಷ್ಟಿಗೆ ಸಾಕ್ಷಿ ಆಗ್ತಾ ಹೋಗುತ್ತೆ ಅನ್ನುವ ಹೊತ್ತಿಗೆ ಬಹುಶಃ ನನಗೆ ಅವರು ಹೆಂಡತಿ ತವರಿಗೆ ಹೋದಾಗ ಬಹಳ ವೇದನೆ ಪಡ್ಕೊಳ್ತಾರೆ, ವಿರಹ ವೇದನೆ ಪಡ್ಕೊಳ್ತಾರೆ. ಆಗ ಅವರು ಶ್ರೀರಾಮಾಯಣ ದರ್ಶನಂ ಬರೆಯುವಾಗ ಬಹುಶಃ ಸೀತೆ ಇಲ್ಲದ ರಾಮ, ಅದಕ್ಕೆ ಅವರು ಅದನ್ನು ಕೂಡಿಸ್ಕೊಳ್ತಾರೆ. ಅಂದರೆ ನನ್ನ ಬದುಕಲಾದ ವಿರಹ ವೇದನೆಯನ್ನು ರಾಮನೂ ಅನುಭವಿಸ್ತಿದ್ದಾನೆ ಅನ್ನೋ ಕಾರಣಕ್ಕೆ ಅದು ಒಂದು ಸಾಹಿತ್ಯಕ್ಕೆ ಶಕ್ತಿ ಆಗುತ್ತೆ. ಅಂದರೆ ನಾನು ಯಾಕೆ ಮಾತಾಡ್ತೀನಿ ಅಂದರೆ, ಸಾಹಿತಿ ಆದವನಿಗೆ ಎಲ್ಲವೂ ಸಾಹಿತ್ಯ. ಭಾಳ ಜನ ಹೇಳ್ತಾರೆ, ನಾನು ಬರಿಬೇಕಂತಿದ್ದೆ, ನಮಗೇನು ಸಿಗ್ತಿಲ್ಲ ಸರ್ ವಸ್ತು ಅಂತ. ಬಹುಶಃ ಬರಿಬೇಕು ಅಂತ ಕೂತವನಿಗೆ ಎಲ್ಲವೂ ವಸ್ತು ಆಗಿರುವಾಗ ವಸ್ತು ಇಲ್ಲ ಅನ್ನೋದೇ ಭಾಳ ಆಶ್ಚರ್ಯ ಅನಿಸುತ್ತೆ ಅಂತ. ಆ ಕಾರಣಕ್ಕೆ ಒಂದು ಸೂಕ್ಷ್ಮ ಸಂಗತಿಗಳನ್ನು ಸಾಹಿತಿಗಳು ಅದನ್ನು ಗ್ರಹಿಸುವ ಬಗೆ ಇದೆಯಲ್ಲ, ಅದೇ ಈ ಹೊತ್ತಿಗೆ ಬರಹಗಾರನಿಗಿರಬೇಕಾದ ಮತ್ತು ಇರುವ ಶಕ್ತಿ ಅಂದ್ಕೊಂಡಿದ್ದೀನಿ ಗೆಳೆಯರೆ. ಬಹುಶಃ ಈ ನನಗೆ ಹೆಂಡತಿ ತವರಿಗೆ ಹೋದಾಗ ನಾನು ವಿರಹ ವೇದನೆ ಅಂದಾಗ ನರಸಿಂಹಸ್ವಾಮಿ ಪದ್ಯ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಅನ್ನುವ ಗೀತೆ ನೆನಪಾಗುತ್ತೆ. ಆ ಗೀತೆ ಆಚೆಗೂ ಇನ್ನೊಂದು ಹಾಡಿದೆ, ಕ್ಷಮಿಸಿ ಗೀತೆಯನ್ನು ಬರೆದವರು ಯಾರು ಅಂಥೇಳಿ ನನಗೆ ಮರ್ತಿದ್ದೀನಿ. ಹೆಂಡತಿ ಎಂದರೆ ಖಂಡಿತ ಅಲ್ಲ ದಿನವೂ ಕೊರೆಯುವ ಬೈರಿಗೆ, ಬಂಡರು ಯಾರೋ ಹೇಳಿದ ಮಾತಿದು ಬೈದವರುಂಟೆ ದೇವಿಗೆ. ಭಾಳ ಚೆನ್ನಾಗಿದೆ. ಹೆಂಡತಿ ಎಂದರೆ ಖಂಡಿತ ಅಲ್ಲ ದಿನವೂ ಕೊರೆಯುವ ಬೈರಿಗೆ, ಬಂಡರು ಯಾರೋ ಹೇಳಿದ ಮಾತಿದು ಬೈದವರುಂಟೆ ದೇವಿಗೆ. ಆ ಪದಗಳು ನೋಡಿ ಹೇಗೆ. ಈ ಪದ್ಯಗಳೆಲ್ಲ ಮತ್ತೆ ಕುವೆಂಪು ಅವರ ಸಾಹಿತ್ಯಕ್ಕೆ ಪ್ರೇರಣೆಯಾದ ಹೇಮಾವತಿ ಅಮ್ಮನವ್ರು ನೆನಪುಕೊಂಡು ಆಗುತ್ತೆ. ಅದರ ಜೊತೆಗೆ ಕೊನೆಗೆ ಒಬ್ಬರು ರಾಕಲ ಅನ್ನುವ ವ್ಯಕ್ತಿ ಕುವೆಂಪು ಅವ್ರನ್ನ ನೆನಪು ಮಾಡಲಿಕ್ಕೆ ಅಂದರೆ ಭೇಟಿಯಾಗಿ ಬರ್ತಾರೆ. ಐ ವಾಂಟ್ ಟು ಮೀಟ್ ಡಾಕ್ಟರ್ ಪುಟ್ಟಪ್ಪ ಅಂತ ಅವರು ಫಾರಿನ್ನಿಂದ ಬರ್ತಾರೆ. ಬರುವಾಗ ಅದನ್ನು ದಾಖಲಿಸ್ತಾರೆ ಅವರು. ಅಂದರೆ ಅಲ್ಲಿಯೇ ಸ್ವಾಮೀಜಿ ಹೇಳಿದರು ಪುಟ್ಟಪ್ಪನ ಭೇಟಿಯಾಗು ಅಂತ. ಹೀಗೆ ಗೆಳೆಯರೆ, ನಾನು 1 ಗಂಟೆ ಅವಧಿಯಲ್ಲಿ ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ಬಗ್ಗೆ ಮಾತಾಡ್ತೀನಿ ಅಂತ ಸ್ವೀಕರಿಸಿದ್ದೇ ಭಾಳ ದೊಡ್ಡ ಸವಾಲು ಮತ್ತು ಆಶ್ಚರ್ಯ ಅಂದ್ಕೊಂಡಿದ್ದೇನೆ. ಆದರೆ ಈ ಮಾತನಾಡುವ ನೆಪದಲ್ಲಾದರೂ ಮತ್ತೊಮ್ಮೆ ಒಂದು 1200 ಅಥವಾ 1300 ಪುಟ ಇರುವ ಪುಸ್ತಕವನ್ನು ವತ್ಸಲ ಮೇಡಮ್ ನನ್ನನ್ನು ಕೂರಿಸಿ ಓದಿಸಿದ್ದಕ್ಕೆ, ಆಮೇಲೆ ಇಂಥೊಂದು ಸುವರ್ಣ ಅವಕಾಶ ಕೊಟ್ಟಿದ್ದು ನನಗೆ ಕಲ್ಕಟ್ಟೆ ನಾಗರಾಜರಾವ್, ನನ್ನ ಗೆಳೆಯರು. ನಾನು ಕೊಪ್ಪ ಕಾಲೇಜಲ್ಲಿ ಉಪನ್ಯಾಸಕನಿದ್ದಾಗ ನಾನು ಭಾಳಷ್ಟು ಸಾಹಿತ್ಯಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಆ ಕುಟುಂಬ ನಾನು ಬೆಳೆಸಿದೆ. ಅವರು ಸರ್ ನಿಮ್ಮ ಬಗ್ಗೆ ಹೇಳಿದ್ದೀನಿ ಮಾತಾಡ್ರಿ ಅಂತ ಹೇಳಿದಾಗ, ಸರ್ ನಾನು ತಾಂತ್ರಿಕವಾಗಿ ಭಾಳ ಹಿಂದುಳಿದಿದ್ದೀನಿ, ಕನ್ನಡ ಮೇಷ್ಟ್ರು ಅಂದಾಗ ಭಾಳ ಇಲ್ಲ ನೀವು ಮಾತಾಡಿ ಸರ್, ಅದು ಅಭ್ಯಾಸ ಆಗುತ್ತೆ, ಕನ್ನಡ ಮೇಷ್ಟ್ರೇ ತಾಂತ್ರಿಕವಾಗಿ ಭಾಳ ಫಾಸ್ಟ್ ಇದ್ದಾರೆ ಕಣ್ರಿ ಈಗ ಅಂತ ಹೇಳಿ ನನ್ನಂಥ ಕನ್ನಡದ ಮೇಷ್ಟ್ರ ಪರಂಪರೆಗೆ ಒಂದು ಸವಾಲನ್ನು ಹಾಕಿ ಮತ್ತು ಆ ಮೂಲಕ ನಮ್ಮದ ಕನ್ನಡದ ಮೇಷ್ಟ್ರ ಪರಂಪರೆಯನ್ನು ಹೊಗಳುವುದರ ಮೂಲಕ ನನ್ನಲ್ಲೂ ಒಂದಿಷ್ಟು ಮಾತಾಡಬೇಕಾದ ಅದಮ್ಯ ಆಸೆಯನ್ನು ಹುಟ್ಟಿಸಿದವರಿಗೆ ಕಲ್ಕಟ್ಟೆ ನಾಗರಾಜ ಅವರ ಕುಟುಂಬಕ್ಕೆ ಸಾಧನಕೇರಿ ಸಾಹಿತ್ಯ ಬೆಳಗ್ಗೆ ಈಗಾಗಲೇ ಸುಮಾರು ಸಾವಿರಾರು ಜನರ ಮನಸ್ಸನ್ನು ಮುಟ್ತಾ ಇದೆ ನನ್ನಂಥವನ ಮತ್ತು ಭಾಳ ಜನ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ. ಆ ಕಾರಣಕ್ಕೆ ನೆನಪು ಮಾಡಿಕೊಂಡೆ. ಕರೆಕ್ಟ್, ಲಕ್ಷ್ಮೀನಾರಾಯಣ ಭಟ್ರದು ನಾನು ಹೇಳಿದ್ನಲ್ಲ, ಹೆಂಡತಿ ಎಂದರೆ ಖಂಡಿತ ಅಲ್ಲ ದಿನವೂ ಕೊರೆಯುವ ಬೈರಿಗೆ. ಹಾಡು ಭಾಳ ಚೆನ್ನಾಗಿದೆ. ನನಗೆ ಎರಡೂ ಈಗ ಕುವೆಂಪು ಅವರ ಹೋಳಿಗೆ ಪದ್ಯ, ಕೆ.ಎಸ್. ನರಸಿಂಹಸ್ವಾಮಿಯವರ ಹೆಂಡತಿಯೊಬ್ಬಳು ಮನೆಯೊಳಗಿದ್ದಾರೆ, ಮತ್ತು ಲಕ್ಷ್ಮೀನಾರಾಯಣ ಭಟ್ರದ
ಹೆಂಡತಿ ಎಂದರೆ ಖಂಡಿತ ಅಲ್ಲ ಅಂತ. ಈ ಥರದ ಮೇಲೆ ಒಂದಿಷ್ಟು ನಾವು ಸಂಶೋಧನೆ ಮಾಡುವಾಗ ಒಂದಿಷ್ಟು ಜನ ವಿಷಯ ಹುಡುಕ್ತಿರ್ತಾರೆ. ಇವೆಲ್ಲ ಇಟ್ಕೊಂಡು ಭಾಳ ಚಂದ ಮಾಡ್ಬೋದು ಅಂದ್ಕೊಂಡಿದ್ದೇನೆ. ನಾನೊಬ್ಬ ಕನ್ನಡದ ಮೇಷ್ಟ್ರಾಗಿ ಕುವೆಂಪು ಅವರನ್ನು ಇಷ್ಟು ಮಟ್ಟಿಗೆ ಪರಿಚಯಿಸಿದ್ದಕ್ಕೆ ಎಲ್ಲಾದರೂ ಲೋಪದೋಷಗಳಿದೆ ದಯಮಾಡಿ. ಯಾಕಂದರೆ ನಾನು ಸಹ ಕುವೆಂಪು ಅವರನ್ನು ಪೂರ್ಣವಾಗಿ ಓದಿಕೊಳ್ಳಲ್ಲ ಅನ್ನುವ ಸತ್ಯವನ್ನು ಒಪ್ಪಿಕೊಳ್ತಾನೆ. ನಾನು ಓದಿಕೊಂಡು ಮತ್ತು ನನ್ನ ಇತಿಮಿತಿಯಲ್ಲಿ ಮಾತನಾಡಿದ್ದಕ್ಕೆ ಎಲ್ಲಾದರೂ ಭಾಳ ಜನ ನಿರೀಕ್ಷೆ ಇರುತ್ತೆ, ಕನ್ನಡ ಮೇಷ್ಟ್ರೇ ಹೆಂಗೆ ಮಾತಾಡ್ತಾರ ಅಂತ. ಕನ್ನಡ ಮೇಷ್ಟ್ರು ಸಹ ಕೆಲವೊಮ್ಮೆ ಮಾತನಾಡುವಾಗ ಮಾಹಿತಿ ಕೊಡುವಾಗ ಒಂದಿಷ್ಟು ತಪ್ಪಿದರೆ ಕ್ಷಮಿಸ್ತೀರಿ ಅಂತ ಭಾವಿಸ್ಕೊಂಡಿದ್ದೀನಿ. ನಿರರ್ಗಳವಾಗಿ ಸುಮಾರು 1 ಗಂಟೆ 10 ನಿಮಿಷ ಮಾತಾಡಿದ್ದೀನಿ. ನನಗೆ 1 ಗಂಟೆ ಸಮಯ ಕೊಟ್ಟಿದ್ರಿ. ಮೇಡಮ್ ಮಾತಾಡ್ತಾ ಇಲ್ಲ 1.25 ಗಂಟೆ ಅಂದರು. ಇಷ್ಟೊತ್ತು ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಕೊನೆಯ ನನ್ನ ಬಹಳ ಸಭೆಯಲ್ಲಿ ಹೇಳಿದ ಪದ್ಯ ನೆನಪಾಗುತ್ತೆ, ಅದನ್ನು ಹೇಳಿ ಮುಗಿಸ್ತೇನೆ. ಬಾಲ್ಯ ಹಣ್ಣು ಹಣ್ಣು ಎಂದಿತು, ಬಾಲ್ಯ ಹಣ್ಣು ಹಣ್ಣು ಎಂದಿತು, ಯೌವನ ಹೆಣ್ಣು ಹೆಣ್ಣು ಎಂದಿತು. ಈ ಪದ್ಯ ಕೇಳಿ ಗೆಳೆಯರೆ. ಬಾಲ್ಯ ಹಣ್ಣು ಹಣ್ಣು ಎಂದಿತು, ಯೌವನ ಹೆಣ್ಣು ಹೆಣ್ಣು ಎಂದಿತ್ತು. ವೃದ್ಧಾಪ್ಯ ಹೊನ್ನು ಹೊನ್ನು ಎಂದಿತು, ವೃದ್ಧಾಪ್ಯ ಹೊನ್ನು ಹೊನ್ನು ಎಂದಿತು, ಮುಪ್ಪು ಮಣ್ಣು ಮಣ್ಣು ಎಂದಿತು. ಇಷ್ಟು ದಿನ ತುಳಿದೆ ನೀನು ಮಣ್ಣನ್ನು, ಇಷ್ಟು ದಿನ ತುಳಿದೆ ನೀನು ಮಣ್ಣನ್ನು, ಇನ್ನೇನು ತುಳಿಯಲಿದೆ ಆ ಮಣ್ಣು ನಿನ್ನನ್ನು. ಅಂದರೆ ಮಣ್ಣು ತುಳಿಯುವ ಮುನ್ನ ಬದುಕನ್ನು ಸಾರ್ಥಕ್ಯಗೊಳಿಸ್ಕೋಣ. ಕುವೆಂಪು ಹುಟ್ಟಿದ ನೆಲದಲ್ಲಿ ಹುಟ್ಟಿದ ನಾವುಗಳು ಕುವೆಂಪು ಅವರ ಸಾಹಿತ್ಯದ ಒಂದಿಷ್ಟು ಭಾಗವನ್ನು ಓದಿಕೊಡುತ್ತಾ ಆ ಮೂಲಕ ಆ ಸಾಹಿತ್ಯ ರಸಋಷಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಸಾಹಿತ್ಯ ಆಗಬೇಕಾಗಿಲ್ಲ, ಸಾಹಿತ್ಯದ ಮೇಟ್ರು ಆಗಬೇಕಾಗಿಲ್ಲ, ಕನ್ನಡಿಗನಾಗಿ ಓದುವ ತುರ್ತು ಈ ಹೊತ್ತಿಗಿದೆ. ಕುವೆಂಪು ಮಾತ್ರ ಅಲ್ಲ, ಕನ್ನಡದ ಎಲ್ಲ ಸಾಹಿತ್ಯವನ್ನು ಓದುವ ಒಂದು ಸಹೃದಯತೆ ನಮ್ಮ ಯುವ ಮನಸ್ಸುಗಳಲ್ಲಿ ಬರಲಿ ಅಂತ ಬೇಡ್ಕೊಳ್ತಾ, ನನ್ನೆಲ್ಲ ಸಾಧನಕೇರಿ ಕುಟುಂಬಕ್ಕೆ, ನನ್ನೆಲ್ಲ ಈಗಾಗಲೇ ಪ್ರತಿಸ್ಪಂದಿಸ್ತಿರುವ ನನ್ನ ವಿದ್ಯಾರ್ಥಿ ಮಿತ್ರರಿಗೆ, ನನ್ನ ಗೆಳೆಯರಿಗೆ ಮತ್ತೊಮ್ಮೆ ಎಲ್ಲರಿಗೂ ಎಲ್ಲದಕ್ಕೂ ಶುಭದ ಹಾರೈಕೆ. ನಮಸ್ಕಾರ ಗೆಳೆಯರು.